ಪೂಜನೀಯರಾದ ಜಗದಾದಿ ಜಗದ್ಗುರು ತಿಂತಿಣಿ ಮೌನೇಶ್ವರರನ್ನು, ಕಡಪ ಜಿಲ್ಲೆಯ ಕಂದಿಮಲ್ಲಯ್ಯಪಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳನ್ನು, ವಿಶ್ವಕರ್ಮ ಕುಲದೇವತೆಯಾದ ಶ್ರೀ ಸಿರಸಂಗಿ ಕಾಳಿಕಾ ಮಾತೆಯನ್ನು ಹಾಗೂ ನನ್ನ ಅವ್ವ ತಾತನವರ ದಿವಂಗತ ಶ್ರೀ ಚಿದಾನಂದಪ್ಪ ಮಾತೆಯಾದ ಶ್ರೀ ಗೌರಮ್ಮನವರನ್ನು ಹಾಗೂ ಗುರುಗಳಾದ ಹನುಮಂತವಾದೂತರು ರೌಡೂರು ಮಠ, ಶ್ರೀ ಷಡಕ್ಷರ ಸ್ವಾಮಿಗಳು ಕೋಮಲಾಪುರ ಮಠ ಹಾಗೂ ರುದ್ರಮುನಿ ತಾತನವರು ತಲುಕುಂಬ ಬಿಳೆಹಾಳ್ ಮಠ ಇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಈ ದಿನದ ಶ್ರೀದೇವಿ ಪುರಾಣದ ಅಧ್ಯಾಯಕ್ಕೆ ಬಂದಿರತಕ್ಕಂಥ ಎಲ್ಲ ಶರಣರಿಗೆ ನಮಸ್ಕರಿಸುತ್ತಾ, ಮಾರಪ್ಪತಾತನವರಿಗೂ ಹಾಗೂ ತಬಲಾ ವಾದಕರಾದ ಶ್ರೀನಿವಾಸ ಅವರಿಗೂ ಸಹ ನಮಸ್ಕರಿಸುತ್ತಾ, ಹಾಗೆ ಕಲ್ಲು ಕಂಬದ ಎಲ್ಲ ಕ್ಷೇತ್ರ ಫಲಕರಾದ ಎಲ್ಲ ದೇವತೆಗಳನ್ನು ನೆನೆಸುತ್ತಾ ಹಾಗೂ ನನ್ನ ತಂದೆ ತಾಯಿಗೆ ವಂದಿಸುತ್ತಾ ಈ ದಿನದ ಪುರಾಣದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ.
ಇದ್ದ ಹಸ್ತಿಗಳು ಲೆಕ್ಕವಿಲ್ಲದೆ ಮೆರುವೆನುಸುತ್ತ ಇಕ್ಕಲದ ಬಹುಪರ್ವತಗಳು ಚಕ್ರಧಾರದಿ ದೂರದಿರುಗಿ ಕತ್ತಿಗಳು ಎಂದ ಆಗಲಾಗೆ ದಿನಿಯುಗಿದು ಮೊದಲಾಗಲಿದೆ ಹುಟ್ಟಿನ ಉತ್ತರವುತ್ತರಾಗ ಸಹಿತ ಆಗಲ ಮಹಾಸತ್ಯಲೋಕವು ಆಗಲ ಕೈಲಾಸಾಗಲ ಹುಟ್ಟಿದರುಳರು ತರುಣರುಳಿಂದ ಆಗಲೈತೆ ಶಕ್ತೀಶ್ವರರಾಗಲೈತೆ ಗಗನರಾಜರು ಆದುವೈತೆ ಶರಣು ಸರ್ವ ಶ್ರೀಮಂತ ಸಹಿತ ಆದುದಿತ್ತುದ್ಭವವು ಮುಂದುವರಿದಾದು ದೈವರನೇರಿ ಬರದೆ ಆದುದೈವಿಗೆ ಸ್ಥಿತಿಯುಲಯವು ಗಳೆಂದೆಂದ ಇಂತು ಬದುವಿಗ ಬಹಳ ಮೇಳಗಳಂತು ಹರಿಸರೊಮ್ಮೆಗೆ ಮನ್ವಂತರವಿದಾಗದೆ ಸಾಹಸೋನ್ನತಿಯ ಇಂತು ತಿರುಮೈ ಸಾತುರೆಂಬುವನಂತು ತಿಳಿಯದ ಎಲ್ಲು ಎಂದನು ಭಕ್ತರಿದ್ದವನೊಳಗೆ ಸಕಲಿಸಿ ಕಲಿಪರ ನೊಂದ ಇಂದ್ರನು ದಿಗದಿ ಬರಡುತ್ತ ಒಂದು ಓಡಿಯೇ ಹೋಗಿ ಸ್ವತ್ತವನನ್ನು ಏರುತ್ತ ಬಂದನು ಮಕರ ಪಟ್ಟಣವ ಅಂದು ಅವರಧಿಕಾರದಲ್ಲಿ ತಾನಂದು ಕುಳಿತನು ದಿವಿಜನರು ತಾನಂದು ಓಡಿಸಿ ಸರ್ವಗತಿಪತಿಯಾದವನೆಂದ ಅಳುತ್ತ ನಡೆದರು ಸರ್ವಗಿರಿಜರು ನಳಿನ ಭವನ ಬಳಿಗೆ ಕೇವಲ ಬಲು ಪರತ್ತಲಿ ಮೈಸೂರಗೆ ಸೆಂಬ ಮಹಾರಾಜ ಬಲವ ಮುರುಜವನೆಂಬ ನೆಮ್ಮಯ ತಳವ ಕೊಂಡನು ಎಂಬ ಅಧಿಕರ ಹಲವಗೀತ ನಾದ ಚಿಂತೈ ಸನ್ನುತ ಮರಗಳ ಹೊರಟ ಕಮಲದ ಶಿವನಡೆಗೆ ನಿತ್ಯರನು ಕಳವನ್ನು ಸುಮೈದ ಭಯವು ಭದ್ರವ ನಡಿಗೆ ಮಾಡಲಿ ಕಾಗಜದಿ ಬರದ ಕೋಪವ ತಾಳುತ್ತಲಿ ನಡಿದರಿಗೆಡೆಗೆ ಜಂಬಿಬ್ಬರಿಂದ ಅಯ್ಯದಿರಿಗೆಂದೆನುತ ಪರಶಿವನಾಡು ಪರವುಂಡ ಬಂದರೈವರ ಕ್ಷೀರಸಾಗರ ಕಂಡು ಶಿವರಾಜ ಸಹಿತ ಗಿರಿಜರ ಸಂದಣಿಯ ಕಾಣುತ್ತ ಹರಿವಿದರಾಗಿ ನಡೆದಂದು ಇಂದಿಗಾನಾಚರ್ಯವೀಪರು ಬಂದಿಗೆ ಕಾರಣವು ಅವರರ ಸಂದಣಿಯುತ್ತಾಗಿ ಏನು ತಪ್ಪಿದನು ಶಿವರ ಒಬ್ಬರೊಬ್ಬರ ನಪ್ಪುತ್ತಲಿ ಮೈ ಒಪ್ಪಿ ಪರಮಾನಂದರ ಸಬಲಿ ಒಬ್ಬರೇನೋ ಕಂಗೆಟ್ಟು ವರನಗಳು ಕುಳಿತು ಒಪ್ಪದೇ ನಮ್ಮದರಿಗೆ ಎಲ್ಲರ ಒಪ್ಪು ಸಡಲಿದ ಮುಖದ ತೇಜವ ಸಬ್ಬಜನಿಗೆಲ್ಲೆಂದು ನರಿಗೆರಗೊಂಡ ನಸುನಗುತ್ತ
ತಾಯಿಯೋ 4ನೇ ಅಧ್ಯಾಯವು ದೇವಿಯು ನಿನ್ನೆ 2ನೇ ದಿನ ಬ್ರಹ್ಮಚಾರಿಣಿಯಾಗಿ ಆ ತಾಯಿಯ ಪೂಜೆ ನಡೆಯಿತು. ಈ ದಿನ ಚಂದ್ರಗಂಟ ಆ ತಾಯಿಯು ಅವತಾರದಿಂದ ಪೂಜೆ ಆಗ್ತಾ ಇದೆ ಆ ತಾಯಿದು. ಹಾಗೂ ದೇವಿಯ ಪುರಾಣವು ಸಹ ಪ್ರಾರಂಭವಾಗ್ತಾ ಇದೆ. ಶಿವ ಸಾಂಬಜೆ ನಮ ಪಾರ್ವತಿ ಪತೆ ಹರ ಮಹಾದೇವ. ಈ 4ನೇ ಅಧ್ಯಾಯದಲ್ಲಿ ದುಷ್ಟ ಮಹಿಷಾಸುರನ ಬಲವನ್ನು ಶಿಷ್ಟರನಿಗೆ ಪರಾಂಬ ಬಹು ಉತ್ಕೃಷ್ಟ ರೌದ್ರದಿ ಸಂಹಾರ ಮಾಡ್ತಾ ಇದ್ದಾರೆ ಮಹಿಷಾಸುರನ ಸೈನ್ಯವನ್ನ. ಆ ತಾಯಿಯು ನಿನ್ನೆಯ ದಿನ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ವರವನ್ನು ಕೊಟ್ಟು ಕಳುಹಿಸಿದಳು. ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ನಂದಮದಿ ಮಹಾಸೂತ ಶೌರಿಗೆ ಹೇಳ್ತಾ ಇದ್ದಾರೆ. ಸೂತ ಇಂದ್ರನು ಒಂದು ಹೂದೋಟದಲ್ಲಿ ಶೌನಕರ ಮುಂದೆ ಒಂದ ಮರದ ಕೆಳಗಡೆ, ಆಲದ ಮರದ ಕೆಳಗಡೆ ಕುಳಿತುಕೊಂಡು ಹರಿ ಬ್ರಹ್ಮ ಶಿವನನ್ನು ಚಿಂತಿಸಲು ಶಿವನು ಇವರಿಬ್ಬರು ಏನಾದ್ರೆ ಆಕಾಶದಿಂದ ಇಳಿದು ಬರ್ತಾ ಇದ್ದಾನೆ. ವಿಷ್ಣು ಮಲಗಿದಾಗ ಬ್ರಹ್ಮನು ವಿಷ್ಣುವಿನ ಬಾಯಿಂದ ಒಳಗಡೆ ಹೋದಾಗ ಅವನು ಬರುವುದರೊಳಗೆ ವೇಳೆಯಾಗಬಹುದು ಎಂದು ಅಂದುಕೊಂಡು ಈ ಅಜಾಂಡವನ್ನು ನೋಡಬೇಕೆಂದು ಹೊರಗಡೆ ಎದ್ದು ಹೋಗಿದ್ದ ಈಶ್ವರ ನಿನ್ನೆ ದಿನ. ಈಗ ಅದೇ ಈಶ್ವರನು ಇವರದು ಏನು ತಿಳಿಯಲಿಲ್ಲ ಎಂದು ಅಂದುಕೊಳ್ಳುತ್ತಾ ಇವರಿಬ್ಬರು ಏನಾದರೂ ಎಂದು ನಿಧಾನವಾಗಿ ಆಕಾಶದಿಂದ ಇಳಿದು ಬರ್ತಾ ಇದ್ದಾನೆ ಪರಮೇಶ್ವರ ಎಂದು ವೀಕ್ಷಿಸಿದೆ. ಮಹಾಜಲವು ಗಟ್ಟಿಯಾಗಿದೆ. ಬಹು ಭಯಂಕರ ಧ್ವನಿ ಕೇಳಿದಂತಾಯಿತು. ಪ್ರಸಂಗವೇನು ಗೊತ್ತಾಗಲಿಲ್ಲ ಎಂದು ಕೆಳಗೆ ಬರ್ತಾ ಇದ್ದಾನೆ. ಬಂದು ಕೇಳ್ತಾ ಇದ್ದಾನೆ, ಹರಿಯ ಗರ್ಭವ ನೀನು ಹೋಗಲಿಗೆ ಪರಮೇಶ್ವರ ಕೇಳಿದಾಗ, ಹರಿಯ ಗರ್ಭವು ನೀನು ಹೋದಾಗ ಪೂರ್ಣ ಸಮಾಧಿಯಲ್ಲಿ ಮಲಗಲು ಈ ಬ್ರಹ್ಮಾಂಡದ ವಿಸ್ತಾರವನ್ನು ನೋಡೋಣವೆಂದು ನಾನು ಹೊರಗಡೆ ಹೋದೆನು. ಆಗ ಬರೀ ಉದಕ ಕಾಣುತ್ತಿದೆ, ಬರೀ ನೀರು ಕಾಣ್ತಾ ಇದೆ. ಭಯಂಕರ ಧ್ವನಿ ಕೇಳಿಸಿದಂತಾಯಿತು. ಆದದ್ದು ಏನು ಎಂದು ಪರಮೇಶ್ವರ ಬ್ರಹ್ಮನನ್ನ ಕೇಳ್ತಾ ಇದ್ದಾನೆ. ಯಾಕೆ ಈ ಬ್ರಹ್ಮಾಂಡವು ಕುಣಿಯಿತು? ಹರಿಯ ಆಯುಧಗಳು ರಕ್ತದಿಂದ ಏಕೆ ತೊಯ್ದಿವೆ? ಹರಿಯ ಮುಖವೆಲ್ಲ ರಕ್ತದ ಹನಿಗಳಿಂದ ತುಂಬಿದೆ. ರಾಕ್ಷಸರು ಎಲ್ಲಿ ಹುಟ್ಟಿದರು? ಅವರೊಡನೆ ನಿನ್ನೊಡನೆ ಅವರು ಏತಕ್ಕಾಗಿ ಯುದ್ಧ ಮಾಡಿದರು ಎಂದು ಕೇಳ್ತಾ ಇದ್ದಾನೆ. ಆಗ ಬ್ರಹ್ಮ ಹೇಳ್ತಾ ಇದ್ದಾನೆ ಈಶ್ವರನಿಗೆ, ನಗುತ್ತಲ ಭುಜಜ ಶಿವಜೈ ನುಡಿದನು. ಬ್ರಹ್ಮ ನಗುತ್ತಾ ಹೇಳ್ತಾ ಇದ್ದಾನೆ. ಈಶ್ವರನಿಗೆ ತಿಳಿದಿದೆ, ಆದರೂ ಕೇಳ್ತಾ ಇದ್ದಾನೆ. ಆ ವಿಷಯ ಬ್ರಹ್ಮನಿಗೂ ತಿಳಿದಿದೆ, ಆದ್ರೂ ನಗುತ್ತಾ ಹೇಳ್ತಾ ಇದ್ದಾನೆ ಆನಂದದಿಂದ. ಮಾತನ್ನು ಕೇಳಿ ಪರಮೇಶ್ವರನೇ, ಹರಿಯ ವಿಸ್ತಾರವಾದ ಉದರವನ್ನು ಹೊಕ್ಕು ಅನೇಕ ನೋಡಿ ಹಾದಿ ಗೊತ್ತಾಗದೆ ಅವನ ಒಕ್ಕಲಿನಿಂದ ಹೊರಗೆ ಬರಲು ಅವನ 2 ಕಿವಿಗಳಿಂದ ಮಧುಕೈಟವರು ಹುಟ್ಟಿ ನನ್ನೊಡನೆ ಯುದ್ಧಕ್ಕೆ ಬಾ ಎಂದು ಕರೆದರು. ಬ್ರಹ್ಮನು ಹೇಳ್ತಾ ಇದ್ದಾನೆ ಮುಂದೆ, ಎನ್ನಲಿಂದಲೇ ಸಾವುದಿಲ್ಲವೋ, ಎನ್ನಿಂದ ಆ ರಾಕ್ಷಸರು ಆಗುವುದಿಲ್ಲ. ಏನು ಮಾಡಬೇಕೆಂದು ಬ್ರಹ್ಮ ಆಲೋಚನೆ ಮಾಡುತ್ತಾ ಹರಿಯನ್ನು ಎಬ್ಬಿಸು ಎಂದು ನಾನು ಕೇಳಿಕೊಂಡೆನು, ವಿಷ್ಣುವಿನನ್ನು ಎಬ್ಬಿಸು ಎಂದು ಕೇಳಿಕೊಂಡೆನು. ಆಗ ದೇವಿ ಧ್ಯಾನವನ್ನು ಮಾಡಲು ಆ ತಾಯಿ ಅವನನ್ನು ಎಚ್ಚರಿಸಿದರು. ಆ ರಕ್ಕಸರು ಮಧುಕೈಟವರರು ಅವನ ಕಿವಿಯಿಂದ ಉದ್ಭವದರು. ಇಷ್ಟಾಯ್ತು ಕತೆ ಅಂತಂದು
ಬ್ರಹ್ಮನಿಗೆ ಪರಮೇಶ್ವರ ತಿಳಿಸ್ತಾನೆ. ಹೇನಾಲು ಹಾಗೂ ಶ್ರೀತಾನ ಗೌತಾಲಿ ಶಿವ ಶಿವಸಾಂಬದೇ ನಮಃ ಪಾರ್ವತೀಪತಯೇ ನಮಃ ಮಹಾದೇವ. ನಗುತ್ತಲ ಭುಜದ ಶಿವಗೆ ನೋಡಿದನು ಶಿವನ ಪರಮೇಶ್ವರನೇ ಆನಂದದಿಂದ ಈ ಮಾತನ್ನು ನೀನು ಕೇಳುವಂತವನಾನು. ಹರಿಯು ವಿಸ್ತಾರವಾದ ಉದರವನ್ನು ಹೊತ್ತು ಬಂದಾಗ ಈ ಮಧುಕೈಟವರು ಕಿವಿಯಿಂದ ಉದ್ಭವಿಸಿ ಕರೆದರು, ಯುದ್ಧಕ್ಕೆ ಕರೆದರು. ಎನ್ನಿಂದ ಇವರು ಸಾಯುವುದಿಲ್ಲ ಎಂದು ಹರಿಯನ್ನು ಎಬ್ಬಿಸಲು ದೇವಿಯನ್ನು ಬೇಡಿಕೊಂಡಾಗ ಆ ತಾಯಿ ವಿಷ್ಣುವನ್ನು ಎಚ್ಚರಗೊಳಿಸಿದವರು. ಕಥೆಯು ಶಿವನು ಹೇಳಿ ಆನಂದಗೊಳ್ಳುವವನಾಗಿ ಚಿದ್ರೂಪ ಪರದೇವಿ ಮಧುಕೈಟವರನ್ನು ಮುಗಿಸಿ ಸೃಷ್ಟಿಗೆ ಇಷ್ಟು ಪ್ರಯತ್ನ ಮಾಡಿದಳು. ಈ ಕಥೆಯನ್ನು ಶಿವನು ಕೇಳಿ ಆನಂದವುಳ್ಳವನಾಗಿ ಚಿದ್ರೂಪ ಪರದೇವಿಯ ಮಧುಕೈಟವರನ್ನು ಮುಗಿಸಿ ಸೃಷ್ಟಿಗೆ ಇಷ್ಟು ಪ್ರಯತ್ನ ಮಾಡಿದಳೆ. ಬಹು ದೊಡ್ಡ ಕೆಲಸವಾಯಿತು ಎನ್ನುತ್ತಾ ಮನಸ್ಸಿನಲ್ಲಿ ಸ್ವಲ್ಪ ನಕ್ಕು ಪ್ರೇಮಾನಂದ ಭರಿತರಾಗಿ ಹರಿಯಜರು ನಿಮ್ಮಿಬ್ಬರನ್ನು ಭುಜಗಳಿಂದ ಅಪ್ಪಿಕೊಳ್ತಾ ಇದ್ದಾನೆ. ಮಧುಕೈಟವರ ಬಹು ಹೆಚ್ಚಾದ ರಕ್ತದಿಂದ ಮಹಾಜಲವು ತೆಪ್ಪಾಯಿತು. ಮಿದುಳು ರಕ್ತದಿಂದ ಕೂಡಿ ಭೂಮಿ ಆಯಿತು. ನೆನ ರೂಪ ಮೇಧಸ್ಸು ಇತ್ತ ಕಾರಣ ಭೂಮಿ ಮೇದಿನಿ ಎಂಬ ಹೆಸರಾಯಿತು. ಶುಕ್ಲ ಮಜ್ಜವು ಮೇದಿನಿಗೆ ಶರೀರದ ಮಾಂಸ, ಬಲಿತ ಮಾಂಸ, ಕೇತು ಮೊದಲಾದವುಗಳು ಸುದರ್ಶನದ ಚಕ್ರದಿಂದ ಉರಿತದಿಂದ ಚೂರು ಚೂರಾಗಿದ್ದ ಲೆಕ್ಕವಿಲ್ಲದೆ ದೊಡ್ಡ ಎಲುಬುಗಳು, ಮೇರವೆನಿತ ಪರ್ವತಗಳು, ದೂರ ಸಿಡಿದಿದ್ದ ಆಸ್ತಿಗಳು ಅಂತ ಹೇಳ್ತಾರೆ. ಮಧುಕೈಟವರ ಮಡಿ ಬಿದ್ದಿರ್ತಕ್ಕಂಥ ಎಲುಬುಗಳು, ಮೇರು ಗುರು ಬೆಟ್ಟಗಳು, ಗುಡ್ಡಗಳು ಭೂಮಿ ಮೇಲೆ ಹುಟ್ಟಿದವು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಎಡಬಲದ ಸಣ್ಣ ಸಣ್ಣ ಪರ್ವತಗಳು ಎನಿಸಿದವು. ಆಗ ಆ ವೇಳೆಯಲ್ಲಿ ಆಗಲ ಮೇದಿನಿಯು ಭೂಮಿ ಆದ ನಂತರ ಅತಳ, ವಿತಳ, ಸುತಳ, ತಳಾತಳ, ರಸತಳ, ಪಾತಳ, ಮಹಾತಳ, ಭುವ, ಸ್ವರ್ಗ, ಮಹಾ, ಜನ, ತಪ, ಸತ್ಯ ಎಂದು 14 ಲೋಕಗಳು. ಅವುಗಳಲ್ಲಿ ಆ ನರರು ಸಹಿತ, ದೇವಾನು ದೇವತೆಗಳು ಸಹಿತ, ರಾಕ್ಷಸರು ಸಹ ಹುಟ್ಟಿದರು ಅಂತ ಹೇಳ್ತಾ ಇದ್ದಾರೆ. ಆಗ ಲಕ್ಷ್ಮಿ, ಸರಸ್ವತಿ, ಪಾರ್ವತಿಯರೆಂಬ 3 ಶಕ್ತಿಯರು, ವಿರಾಟ, ಹಿರಣ್ಯಗರ್ಭ, ಅಂತರ್ಯಾಮಿ ಎಂಬ 3 ಈಶ್ವರರು, ಇಂದ್ರಾದಿ ಅಷ್ಟದಿಕ್ಪಾಲಕರು, ಅನೇಕ ದೇಶಗಳು, ಅನೇಕ ಅಸುರರ ಅಂಡಜ, ಶ್ವೇತಜ, ಉದ್ವಿಜ ಎಂಬ 4 ಪ್ರಕಾರ ಜೀವ ಸಮೂಹಗಳು ಹುಲ್ಲು ಸಹಿತ ಉತ್ಪತ್ತಿಯಾಯಿತು ಅಂತ ಹೇಳ್ತಾ ಇದ್ದೇನೆ. ಅವರು ಮಧುಕೈಟವರು ಹುಟ್ಟಿದಾಗ ಹೀಗೆ ದೇವಿಯ ವರದಿಂದ ಬ್ರಹ್ಮಾದಿ 3ರಿಗೆ ಸೃಷ್ಟಿ ಸ್ಥಿತಿ ಲಯಗಳೆಂಬ ಉದ್ಯೋಗಗಳು ಆ ತಾಯಿಯಿಂದ ಪೂರ್ತಿಯಾಯಿತು. ಬ್ರಹ್ಮರಿಗೆ ಇಂತು ಬಹುಯುಗ ಬಹಳ ಪ್ರಯೋಗ, ಈ ಪ್ರಕಾರ ಬಹುಯುಗ ಬಹಳ ಪ್ರಳಯಗಳು ಯುಗಗಳು ಆದ ಮೇಲೆ ಸಾರ್ವಾಣಿಕೆ ಮನುವಿನಲ್ಲಿ ದೇವಿಯಲ್ಲಿ ಅತ್ಯಂತ ಭಕ್ತಿಯುಳ್ಳ ಮಹಿಷಾಸುರ ಅಂತಕ್ಕಂಥ ರಾಕ್ಷಸ ದೇವಿಯಲ್ಲಿ ಅತ್ಯಂತ ಭಕ್ತಿ ಇತ್ತು. ಅವನಿಗಾದರೂ ಸಹ
ಆಗ ಉದಯಿಸಿ ದೇವಾನುದೇವತೆಗಳು ಅಷ್ಟದಿಕ್ಪಾಲಕರನ್ನು ಗೆದ್ದು ವೀರಭದ್ರೊಡನೆ ಯುದ್ಧ ಮಾಡೋ ಹತ್ತಿರ ಅಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ದೇವಾನುದೇವತೆಗಳ ಹತ್ತಿರ ಹೋಗಿ ಯುದ್ಧ ಮಾಡಿದಾಗ ಯುದ್ಧದಲ್ಲಿ ಇಂದ್ರನು ಕಷ್ಟಪಟ್ಟನು. ಮಹಿಷಾಸುರನ ಅವನನ್ನು ಯುದ್ಧ ಮಾಡುವ ಸಮಯದಲ್ಲಿ ದಿಕ್ಪಾಲಕರು ಓಡಿ ಹೋಗಲು ಅವರ ಪಟ್ಟಣವನ್ನು ಅವರ ಅಧಿಕಾರವನ್ನು ತಕ್ಕೊಂಡು ಸ್ವರ್ಗವನ್ನು ಏರಿ ಕುಳಿತು ದೇವತೆಗಳಿಗೆ ಓಡಿಸಿ ಅವರು ಸರ್ವಕ್ಕೂ ಅಧಿಪತಿಯಾದ ಯಾರು? ಮಹಿಷಾಸುರ. ಆಗ ಬ್ರಹ್ಮ ವಿಷ್ಣು ಮಹೇಶ್ವರರು ದೇವತೆಗಳು ಆಡುತ್ತಾ ನಡೆದರು ಸರ್ವಾದಿ ವಿಜಯ. ಎಲ್ಲ ದೇವಾನುದೇವತೆಗಳು ಬ್ರಹ್ಮನ ಬಳಿಗೆ ಅಳುತ್ತಾ ಹೋಗ್ತಾ ಇದ್ದಾರೆ. ದೇವಾನುದೇವತೆಗಳಲ್ಲಿ ಹೋಗ್ತಾ ಇದ್ದಾರೆ. ಪೂರ್ಣ ಪರಾಕ್ರಮಿಯಾದ ಮಹಿಷಾಸುರನನ್ನು ನಮ್ಮ ದೇಹ ಶಕ್ತಿಯನ್ನು ಹಾಳು ಮಾಡಿ ನಮ್ಮ ಸ್ಥಳಗಳನ್ನು ಕಿತ್ತಿಕೊಂಡು ಸರ್ವಕ್ಕೂ ಒಡೆಯನಾಗಿ ಅವನು ನಮ್ಮ ರಾಜ್ಯದಲ್ಲಿ ಮೆರೆದಿರುವನು, ಮನಸ್ಸನ್ನು ಪಡೆದಿ ಎಂದು ಬೇಡಿಕೊಂಡನು. ಬೇಡಿಕೊಂಡಾಗ ಪರಮೇಶ್ವರ ಹೋಗ್ತಾ ಇದ್ದಾನೆ. ಬ್ರಹ್ಮನು ವಿಷ್ಣುವು ಅತ್ತಿ ಪರಮೇಶ್ವರನ ಕಡೆ ದೇವಾನುದೇವತೆಗಳನ್ನೆಲ್ಲ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಶಿವನ ಹತ್ತಿರ, ಪರಮೇಶ್ವರನ ಹತ್ತಿರ ಬ್ರಹ್ಮನು ಎಲ್ಲ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಮಹಿಷನ ಬಾಳ ಉಪದ್ರವವನ್ನು ಉಳಿಸಲು ಶಿವನು ಶಿಷ್ಟಾಗಿ ಇದು ನಮ್ಮಿಬ್ಬರಿಂದ ಆಗುವುದಿಲ್ಲ, ಹೋಗುವುದಿಲ್ಲ. ಅರೆಯೇ ಹತ್ತಿರ ನಡೆಯಲು ಹೋಗೋಣ, ನಡೆಯಿರಿ, ನಾನು ಬರುತ್ತೇನೆ ಹೇಳಿದ ಪರಮೇಶ್ವರ. ನನ್ನ ಕೈಗೆ ಆ ಮಹಿಷಾಸುರನನ್ನು ಹೊಡೆಯಲಾಗುವುದಿಲ್ಲ, ಹೋಗೋಣ ನಡೆಯಿರಿ, ವಿಷ್ಣುವಿನ ಹತ್ತಿರ ಹೋಗೋಣ ನಡೆಯಿರಿ. ಬ್ರಹ್ಮ ಪರಮೇಶ್ವರ ದೇವತೆಗಳು ಪ್ರಯಾಣ ಮಾಡಿದರು. ಬಂದರೈವರು ವರಚಿನ ಸಾಗರ ಶ್ರೇಷ್ಠ ಕ್ಷೀರ ಸಾಗರಕ್ಕೆ ಬಂದು ಶಿವ ಬ್ರಹ್ಮ ಸಹಿತ ದೇವಾನುದೇವತೆಗಳ ಸಮೂಹವನ್ನು ನೋಡಿ ಹರಿಯು ಎದುರಿಗೆ ಬರ್ತಾ ಇದ್ದಾನಂತೆ. ಏಕಕ್ಕಾಗಿ ಪುನಃ ನಮ್ಮೊಡನೆ ಹಣಲಿಕ್ಕೆ ಬರ್ತಾ ಇದ್ದಾರೆ. ದೇವಾನುದೇವತೆಗಳೆಲ್ಲರೂ ಕಳೆದುಕೊಂಡು ಬ್ರಹ್ಮ ಪರಮೇಶ್ವರ ದೇವಾನುದೇವತೆಗಳು ಎಂದು ಎದುರು ಬರ್ತಾ ಇದ್ದಾರೆ. ಏನು ಆಶ್ಚರ್ಯ, ಕಾರಣ ದೇವಾನುದೇವತೆಗಳು ಬರುತ್ತಾ ಕಾರಣವೇನು ಎಂದು ಒಬ್ಬರನ್ನೊಬ್ಬರು ನೋಡುತ್ತಾ ಬಹಳ ಯುಗಗಳಾಗಿದ್ದವು. ಒಬ್ಬರೊಬ್ಬರು ಅಪ್ಪಿಕೊಳ್ತಾ ಇದ್ದಾರೆ. ಒಬ್ಬರನ್ನೊಬ್ಬರನ್ನು ಅಪ್ಪುತ್ತಾ ಪರಮಾನಂದ ರೂಪದಲ್ಲಿ ಮೈ ಹೆಚ್ಚಾಗಿ ಪ್ರತಿಯೊಬ್ಬರು ನಾವು ಮೂವರು ಕಂಡೆವೆಂದು ಕುಳಿತು ದೇವಾನುದೇವತೆಗಳಿಗೆ ತಿಳಿಯದದ್ದು ಏನಿದೆ, ಎಲ್ಲರ ಉತ್ಸಾಹವು ಕಡಿಮೆಯಾಗಿದೆ, ಎಲ್ಲರಿಗೂ ಮುಖದ ಮೇಲೆ ಕಳೆಯಿಲ್ಲ ಎಂದು ಹರಿಯು ಸ್ವಲ್ಪ ಮುಸು ಮುಸು ನಗುತ್ತಾ ಕೇಳಿದರು. ಏತಕ್ಕಾಗಿ? ಬ್ರಹ್ಮ ಈಶ್ವರ ದೇವಾನುದೇವತೆಗಳು ಮುಖದಲ್ಲಿ ಕಳೆ ಇಲ್ಲವಲ್ಲ ತಿಳಿದಿದೆ ವಿಷ್ಣುವಿಗೆ, ಆದರೂ ಕೇಳ್ತಾ ಇದ್ದೇನೆ. ಆಗ ದೇವಾನುದೇವತೆಗಳು ನಮಸ್ಕರಿಸುತ್ತಾ ವಂದಿಸುತ್ತಲ ನಿರ್ಜರರು ತಾವಂದು ಆ ಕಾಲಕ್ಕೆ ದೇವಾನುದೇವತೆಗಳು ವಿಷ್ಣುವಿಗೆ ನಮಸ್ಕರಿಸುತ್ತಾ ಮಹಿಷಾಸುರನ ಸುದ್ದಿಯನ್ನು ಅವನಿಂದಾದ ಅತಿಶಯ ಉಪದ್ರವವನ್ನು ಹೇಳ್ತಾ ಇದ್ದಾರೆ. ತಮ್ಮ ಸ್ಥಳಗಳನ್ನು ತೆಗೆದುಕೊಂಡು ನಮ್ಮನ್ನು ಓಡಿಸಿ ನಮ್ಮನ್ನು ಅಧಿಕಾರವುಳ್ಳವನಾಗಿ ಕುಳಿತಿರುವನು ಹರಿಯೇ ಲಕ್ಷ್ಯ ಪಡಿರಿ ಎಂದು ಹೇಳ್ತಾರೆ. ದೇವಾನುದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ದುಷ್ಟರುಳು ಮಹಾದುಷ್ಟ ಕೇವಲ. ಅವನು ಮಹಿಷಾಸುರನು ಕೆಟ್ಟವರಲ್ಲಿ ಬಹು ಕೆಟ್ಟವನು, ನೀಚರಲ್ಲಿ ಪೂರ್ಣ ನೀಚನು. ಅವನಿಂದ ಈ ಅವಸ್ಥೆ ಆಯಿತು. ನಾವು ಅವನ ಕೈಯಲ್ಲಿ ಸಿಕ್ಕಿದ್ದರೆ ನಮ್ಮ ಪ್ರಾಣವನ್ನು ತಿಂದು ತೆಗೆದುಬಿಡುತ್ತಿದ್ದಾನೆ.
ಆ ದುಷ್ಟನ ಕೈಯಿಂದ ನಾವು ತಪ್ಪಿಸಿಕೊಂಡು ಬಂದಿರ್ತೇವೆ. ಹೇಳಿರಿ ಎಂದು ದೇವಾನು ದೇವತೆಗಳು ಬ್ರಹ್ಮ ವಿಷ್ಣುವಿಗೆ ಹೇಳಿದಾಗ ವಿಚಾರ ಮಹಿಷಾಸುರನ ಚರಿತ್ರೆಯನ್ನು ತಿಳಿಯುವುದು ಮೋಕ್ಷಗಳಿಗೆ ತಂದೆ ಎಂದು ದಿವಿಜರ ಗುರು ಕೇಳುವಂತು. ಹರಿಯು ಬ್ರಹ್ಮ ವಿಷ್ಣು ಅವರ ಮಾತುಗಳನ್ನು ಕೇಳಿ ವಿಷ್ಣುವಿಗೆ ಸಿಟ್ಟು ಬರ್ತಾ ಇದೆ ಅಂತೆ. ವಿಷ್ಣುವಿಗೆ ಹರಿಗೆ ಕಣ್ಣುಗಳು ಪ್ರವಿಪದ ಮಾಡಿಕೊಂಡು ಮುಖದಲ್ಲಿ ಸಿಡಿಲಿನಂತೆ ಬಹು ಜ್ವಾಲೆ ಶಿಫ್ಟಾಗಿ ಉರಿಯುತ್ತ ನಿಂತಿದ್ದು ತೇಜ ಪ್ರಕಾಶ ಶಕ್ತಿ ಜ್ಯೋತಿ ದೇಹ ಕಾಂತಿಯಾಗಿ ಅಲ್ಲಿ ನಿಂತ್ಕೊಳ್ತಾ ಇದೆ. ಅಲ್ಲಿ ದೇವಿ ಅಲ್ಲಿ ಬರ್ತಾ ಇದ್ದಾಳೆ. ವಾರಾಟಿಕಾಕ್ಷಣ ವಚನ ಮುಖದಲ್ಲಿ ಆ ಕಾಲಕ್ಕೆ ಬ್ರಹ್ಮನ ಮುಖದಿಂದ ಬರೇ ಕೋಪದ ಜ್ವಾಲೆಯು ತೇಜಸ್ಸು ಸುರಿಯಿತು. ಶಂಕರನ ಮುಖದಿಂದ ಕೋಪದ ತೇಜಸ್ಸು ಹೊರಬಿತ್ತು ಮತ್ತು ಇಂದ್ರ ಅಗ್ನಿ ಯಮ ನಿರುತಿ ಮೊದಲಾದ ದಿಕ್ಪಾಲಕರ ಮುಖದಿಂದ ಕೋಪದ ತೇಜಸ್ಸು ಹೊರಬಿತ್ತು. ಈ ಮುಂದಿನ ನುಡಿಯಲ್ಲಿ ಶಿವಕಾಮರೇ ನಮ ಪಾರ್ವತಿ
ಕಳೆದು ಕುಳಿತುಕೊಂಡು ಆಲೋಚನೆ ಮಾಡ್ತಾ ಇದ್ದಾರಲ್ಲಿ ಎಲ್ಲ ವಿಷ್ಣುವಿಗೆ ಬಹಳ ಸಿಟ್ಟು ಬರ್ತಾ ಇದೆ ಅಂತ ಅವರೆಲ್ಲ ಹೇಳಿದ ನುಡಿಗಳನ್ನು ಕೇಳಿ ಸಿಟ್ಟು ಬಂದು ಅವನ ಮುಖದಲ್ಲಿ ಕೋಪಸಭ ಜ್ವಾಲೆಯಿಂದ ಹೊರಟಿದ ಕ್ಷಣ ಆ ವಿಷ್ಣುವಿಗೆ ಮುಖದಲ್ಲಿ ಕೋಪ ಜ್ವಾಲೆಯ ತೇಜಸ್ಸು ಸುರಿಯಿತು. ಶಂಕರನ ಮುಖದಿಂದ ಕೋಪದ ತೇಜಸ್ಸು ಹೊರಬಿತ್ತು. ಇಂದ್ರ, ಅಗ್ನಿ, ಯಮ, ನಿರುತ ಮೊದಲಾದವರು ದಿಗ್ಬಾಲಕರ ಮುಖದಿಂದ ಕೋಪದ ತೇಜಸ್ಸು ಹೊರಬಿತ್ತು. ಸರ್ವ ಸನಕಾದಿಗಳು ಪ್ರಮದರು ಬ್ರಹ್ಮನ ಮಕ್ಕಳಾಗಿರ್ತಕ್ಕಂಥ ಸನಕಾದಿ ಮಕ್ಕಳು, ಶಿವನ ಅನುಚರರು, ಎಲ್ಲ ಭೂತ ಪಿಶಾಚಿ ರಾಕ್ಷಸರು, ಎಲ್ಲ ತಪಸ್ಸುಗಳು, ಸಿದ್ಧರು, ದೇವಾನುದೇವತೆಗಳು ಇವರೆಲ್ಲರೂ ದೇಹದಲ್ಲಿರುವ ಪ್ರಕಾಶಗಳು ಒಟ್ಟುಗೂಡಿ ಪರ್ವತಾಕಾರದಿಂದ ಒಂದು ನಾರಿ ರೂಪದಲ್ಲಿ ಅಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಬೆಳಗಿದುದು ದಿಗ್ದೆಸೆಯ ತೇಜಸ್ಸು ಅಷ್ಟ ದಿಕ್ಕುಗಳಲ್ಲಿರುವ ಪ್ರಕಾಶ ಜಗತ್ತಿನ ಸರ್ವರಲ್ಲಿ ಇರುವ ಲೆಕ್ಕವಿಲ್ಲದ ಶಕ್ತಿಯು ಒಂದಾಗಿ ಬಹು ಸಮಾರ್ಥ್ಯ ರೂಪದಿಂದ ಹೊಳೆಯುತ್ತಾ ಸ್ತ್ರೀ ರೂಪವನ್ನು ತಾಳಿ ನಾರಿ ರೂಪದಲ್ಲಿ ಅಲ್ಲಿ ಆ ತಾಯಿಯು ಪ್ರತ್ಯಕ್ಷವಾಗ್ತಾ ಇದ್ದಾಳಲ್ಲಿ. ಪ್ರತ್ಯಕ್ಷವಾದಾಗ ಒಬ್ಬೊಬ್ಬರು ದೇವಾನುದೇವತೆಗಳು ಆ ತಾಯಿಗೆ ಒಂದೊಂದು ಅಸ್ತ್ರವನ್ನು ಆ ತಾಯಿಯ ಆಶೀರ್ವಾದ ಪಡೆಯುತ್ತಾ ಆ ತಾಯಿಗೆ ಬಲೆ ಉಗೆ ಎಂದು ಹೇಳ್ತಾ ಇದ್ದಾರಲ್ಲಿ. ಆ ತಾಯಿಗೆ ಕೂದಲುಗಳು ಕೇಶವಾದುದು ಶಿವ ತೇಜಸ್ಸು ಶಿವನ ತೇಜಸ್ಸು ಕೂದಲುಗಳಾದವು, ಹರಿಯ ತೇಜಸ್ಸು ಭುಜಗಳಾದವು, ಕುಬೇರನ ತೇಜಸ್ಸು ಮೂಗಾಯಿತು, ಅಗ್ನಿ, ಸೂರ್ಯ, ಚಂದ್ರ ಬಹು ತೇಜಸ್ಸು, ಮೂರು ಕಣ್ಣುಗಳು ಬ್ರಹ್ಮನ ತೇಜಸ್ಸು ಈ ರೀತಿಯಾಗಿ ಹಲ್ಲುಗಳಾದವು. ಯಮನ ತೇಜಸ್ಸು ಉಬ್ಬಾಯಿತು. ಆ ತಾಯಿಯ ಕಣ್ಣಿನ ಮೇಲೆ ಇರುವ ಉಬ್ಬುಗಳು ಯಮನ ತೇಜಸ್ಸು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ನಿರ್ಮಲಾವಯವನ ತೇಜ ಕಿವಿಗಳು, ಇಂದ್ರನ ತೇಜಸ್ಸು ಮುಡ, ಭುಜನ ತೇಜಸ್ಸು, ವರ್ಣನ ತೇಜಸ್ಸು, ನಿರ್ಮಲ ಕೆಳತೊಡೆಗಳು, ತೇಜ ಪಾದಗಳು, ಮಂಗಳನ ತೇಜ ನಡುವಿನ ಲಿಂಗಗಳ ವಿಭಾಗವು ಆಗ್ತಾ ಇದೆ. ಸೂರ್ಯನ ತೇಜಸ್ಸು ಪಾದಗಳಾದವು. ಸರ್ವರಾತ್ಮ ಜ್ಯೋತಿ ತೇಜಸ್ಸು, ಸರ್ವರ ಆತ್ಮಶಕ್ತಿಯ ಪ್ರಕಾಶ ಒಂದಾಗಿ ದೊಡ್ಡ ಪರ್ವತದ ಎತ್ತರದಲ್ಲಿ ಶ್ರೇಷ್ಠ 1000 ಭುಜಗಳನ್ನು ಧರಿಸಿ ಸರ್ವ ಆಯುಧಗಳನ್ನು ಕೊಡ್ತಾ ಇದ್ದಾರೆ ದೇವಾನುದೇವತೆಗಳು. ಆ ತಾಯಿ ನಿಂತ್ಕೊಳ್ತಾ ಇದ್ದಾಳೆ. ನಿಂತ್ಕೊಂಡಾಗ ಇತ್ತನ ಶಿವ ಚಂದ್ರಹಾಸವ ಪರಮೇಶ್ವರ ಪಾಶುಪತ ಬಾಣವನ್ನು ಕೊಡ್ತಾ ಇದ್ದಾನೆ. ಬಿಲ್ಲು, ಗುಡುಗುಡಿಕೆಯಂತಹ ವಾದ್ಯ, ತ್ರಿಶೂಲ, ಸಣ್ಣ ನಗಾರಿ, ಹರಿಯು ತನ್ನ ಬಿಲ್ಲಿನಲ್ಲಿರುವ ಬಿಲ್ಲುಗಳು, ಶಂಖ, ಚಕ್ರ, ಸುದರ್ಶನ ಚಕ್ರವನ್ನು, ವರ್ಣನು ಉರುಳು ಹಗ್ಗವನ್ನು, ಯಮನು ಸಹ ಉರುಳು ಹಗ್ಗವನ್ನು, ಶಂಖವನ್ನು ಕೊಡ್ತಾ ಇದ್ದಾನೆ. ಅಗ್ನಿಯು ಎಷ್ಟು ಸುಡುವ ಬೆಂಕಿಯಲ್ಲಿ ಸುಡುವ ಶಕ್ತಿ ಇದೆಯಲ್ಲ, ಆ ಸುಡುವ ಶಕ್ತಿಯನ್ನು ಆ ತಾಯಿಗೆ ಕೊಡ್ತಾ ಇದ್ದಾನೆ. ಇಂದ್ರನು ವಜ್ರಾಯುಧವನ್ನು, ಯಮನು ಕತ್ತಿ, ಡಾಲು, ಬಡಿಗೆಯನ್ನು, ಬ್ರಹ್ಮ ರುದ್ರಾಕ್ಷ ಮಳೆಯನ್ನು ಕೊಡ್ತಾ ಇದ್ದಾನೆ. ವರುಣನು ಈಟಿಯನ್ನು, ಕುಬೇರನು ಮೇಲಾದ ಕತ್ತಿಯನ್ನು, ಅಕ್ಷಯ ಪಾತ್ರೆಯನ್ನು, ಸೂರ್ಯನು ಚಕ್ರಾಯುಧವನ್ನು, ಇಂದ್ರನು ಜಗತ್ತು ಬಿರಿಯುವಂತೆ ಧ್ವನಿ ಮಾಡುವ ಐರಾವತದ ಎದೆಯ ಮೇಲಿನ ಇರತಕ್ಕಂಥ ಗಂಟೆಯನ್ನು ದೇವೇಂದ್ರನು ಕೊಡ್ತಾ ಇದ್ದಾನೆ. ವಿಶ್ವಕರ್ಮನು ತನ್ನ ಕೈಯಲ್ಲಿರುವ ಕೊಡಲೆಯನ್ನು ಆ ತಾಯಿಗೆ ಕೊಡ್ತಾ ಇದ್ದಾನೆ. ಇತ್ತ ಹರಿಯು ಪೀತಾಂಬರವನ್ನು, ಶಿವನು ಹುಲಿಯ ಚರ್ಮವನ್ನು, ಬ್ರಹ್ಮನು ಮುತ್ತಿನ ಹಾರವನ್ನು, ರತ್ನ ಕೆಚ್ಚಿದ ಆಭರಣಗಳನ್ನು ಕೊಟ್ಟನು. ಶಿವನು ಹಣೆಯ ಅಲಂಕಾರವಾದ ಅರ್ಧ ಚಂದ್ರನನ್ನು, ರುಂಡಮಲೆಯನ್ನು, ವಿಷ್ಣು ಕೌಸ್ತುಭಾಮಣಿ ರತ್ನವನ್ನು ಕೊಟ್ಟರು. ಆ ತಾಯಿ ಕೊಡ್ತಾ ಇದ್ದಾರೆ. ಇತರೆಲ್ಲರೂ ನಾನಾ
ಕಿವಿಯ ಆಭರಣ, ದೇವತೆಗಳು ಆಭರಣಗಳನ್ನು ಕೊಡ್ತಾ ಇದ್ದಾರೆ. ತಲೆಯ ಆಭರಣ, ಕಾಲು ಕಡಗಗಳು, ವಿಸ್ತಾರವಾಗಲು ತಲೆಯ ಮೇಲಿರುವ ಕಿರೀಟಕ್ಕೆ ಎಲ್ಲ ರತ್ನಗಳು ಅಡಿದೆವು. ಬಹು ವಸ್ತ್ರ ಆಭರಣಗಳಿಂದ ಆ ಮಹಾಲಕ್ಷ್ಮಿಯು ಉತ್ಪತ್ತಿಯಾಗುವ ತಾಯಿ ಅಲ್ಲಿ ನಿಂತ್ಕೊಳ್ತಾ ಇದ್ದಾಳೆ. ನಾನಾ ನಗಾದಿಗಳು ಇದ್ದರು, ಪಾತಾಳ ಲೋಕದವರು ಅನೇಕ ರತ್ನಗಳನ್ನು, ಬಹು ಸುವಾಸನೆಯುಳ್ಳ ಬಹು ವಿಧ ಗಂಧ ಹೂವಿನ ಸರಗಳನ್ನು ಕೊಟ್ಟರು. ಅನೇಕ ಆಯುಧ ಅಲಂಕಾರ ಕಾಂತಿಯಿಂದ ಆ ತಾಯಿ ಬೆಳಗಿದಳು. ಮಹಾಲಕ್ಷ್ಮಿಯು ದೇಹದಲ್ಲಿ ಕೂದಲುಗಳಲ್ಲಿ ಸೂರ್ಯನ ಬೆಳಗಿದನು. ಈ ರೀತಿಯಾಗಿ ತಯಾರಾಗ್ತಾ ಇದ್ದಾಳ ತಾಯಿಯು. ಪಾತಾಳ ಲೋಕದಲ್ಲಿರ್ತಕ್ಕಂಥ ಶೇಷನು ಶೇಷ ಯಜ್ಞೋ ಆದಿಶೇಷನು ಯಜ್ಞೋಪವೀತ ಜನಿವಾರವನ್ನು ಹಾಕುತ್ತಾ ಶೇಷ ಪಣೆಗೆ ಅಕ್ಷತೆಯನ್ನು ಇಡುತ್ತಾ ಆ ತಾಯಿ ಎಲ್ಲ ಆಯುಧಗಳನ್ನು ಕೊಟ್ಟರು. ಅಕ್ಷತೆಯನ್ನು ಇಟ್ಟು ಶೇಷನು ಆ ತಾಯಿಗೆ ಮಂಗಳ ಆರತಿಯನ್ನು ಎತ್ತಿ ಮಹಿಷಾಸುರನನ್ನು, ಅವನ ದೇಶವನ್ನು ನಾಶ ಮಾಡು ಎಂದು ಕೇಳ್ಕೊಳ್ತಾ ಇದ್ರ ಆ ತಾಯಿಗೆ. ಬೇರೆ ಬಡಿದವು ಕಹಳೆಗಳು, ನಗಾರಿಗಳು ಬಡಿದವು, ಕಹಳೆಗಳು ಬಹು ಚೀರಿದವು. ಸೂರರವ ದೇವಾನುದೇವತೆಗಳು ಜಿಗಿದಳವು. ಎಲ್ಲ ದಿಕ್ಕುಗಳಲ್ಲಿ ಭಯಂಕರ ಧ್ವನಿಯು ತುಂಬಿತು. ಛತ್ರಗಳು ಹಿಡಿದು ಚಾಮರಗಳು ಬೀಸಿದವು. ಆವೇ ಹೆಚ್ಚಾಗುವಂತೆ ಆ ತಾಯಿಗೆ ಧೈರ್ಯ ಬರುವಂತೆ ಹೇಳ್ತಾ ಇದ್ದರಲ್ಲಿ ದೇವಿಯು ನೆನೆತಾ ಇದ್ದಂತೆ ಆಗ ಒಂದು ದಾಕ್ಷಣ ದೇವಿಯು ಅಂದು ದೇವಿಯು ಸಿಂಹವನ್ನು ಸ್ವರ್ಣಾಭರಣವನ್ನು ಧರಿಸಿ ಬಯಲಿನಲ್ಲಿ ಬಂದು ಹಿಡಿಯಿತು. ನಗಾರಿಯ ಧ್ವನಿಯು ಶೋಭಿಸುತ್ತಿರುವವು. ಸಿಂಹವನ್ನು ಏರಿದಳು ಆ ತಾಯಿ. ಇವೆಲ್ಲವನ್ನು ಹಿಂದಕ್ಕೆ ನೀನು ಬಲ್ಲೆಯ ಬಸವ ಬಸವನ ಕೇಳ್ತಾ ಇದ್ದಾನೆ. ಬಸವೇಶ್ವರನನ್ನ ನೀನು ನೋಡಿದೆಯಾ ಎಂದು ಹೇಳಿದಾಗ ಏರಿಸಿದಳು ಸಹಸ್ರ ತೋಳಲಿ ಬಾರಿದನುಗಳನಾಗ. ಸಾವಿರ ತೋಳುಗಳಲ್ಲಿ ಭಯಂಕರ ಬಿಲ್ಲುಗಳು ಏರಿಸಿ ಬಿಲ್ಲಿನ ದಾರವನ್ನು ಕಿವಿಯವರೆಗೆ ಜಗ್ಗಿ ಬಾಣಗಳನ್ನು ಬಿಡಲು ಬ್ರಹ್ಮಾಂಡದಲ್ಲಿ ಅತ್ಯಂತ ಭಯಂಕರವಾದ ಧ್ವನಿಯು ಅಡತಲಿಕ್ಕೆ ಹೆಚ್ಚಾಯಿತು. ಸಿಂಹದ ಗರ್ಜನೆಗೆ ಬಹು ಕೋಲಾಹಲ ಉಂಟಾಯಿತು ಅಂತಂದು ಹೇಳ್ತಾ ಇದ್ದಾನಲ್ಲಿ. ಈ ರೀತಿಯಾಗಿ ಯುದ್ಧ ಮಾಡುತ್ತಿರುವ ಸಿಂಹವು ಆ ತಾಯಿಯ ಆರ್ಭಟವನ್ನು ಅಲ್ಲಿ ರಾಕ್ಷಸರು ಒಬ್ಬರೇ ಅಂದುಕೊಳ್ತಾ ಇದ್ದಾರೆ. ಅಬ್ಬರಿಸಿದರು ಹರಿಹರರು, ಹರಿಹರರು ಗದ್ದಲವನ್ನು ಮಾಡುತ್ತಾ ಕೇಕೆಯನ್ನು ಹಾಕುತ್ತಾ ಶರೀರವು ಉಬ್ಬಿದವು. ಅನೇಕ ವಾದ್ಯಗಳ ಧ್ವನಿಗೆ ಬ್ರಹ್ಮಾಂಡ ಒಡೆಯುವಂತೆ ಎಲ್ಲ ದೇವಾನುದೇವತೆಗಳ ಸಮೂಹವು ಮುಂದಿನದವು. ಅತ್ತ ದುಷ್ಟ ಮಹಿಷಾಸುರನ ಪಟ್ಟಣದ ಜನರಲ್ಲಿ ಗಾಬರಿ ಆಗ್ತಾ ಇದ್ದಾರೆ. ಆ ರಾಕ್ಷಸರು ಮಹಿಷಾಸುರನ ಆಸ್ಥಾನದಲ್ಲಿರ್ತಕ್ಕಂಥ ಅವನ ಪಟ್ಟಣದಲ್ಲಿರ್ತಕ್ಕಂಥ ಸ್ತ್ರೀಯರು, ಬಸಿರಿಯ ಹೆಂಗಸರು ಪಿಂಡಗಳು ಉದುರಿ ಕೆಳಗೆ ಬೀಳ್ತಾ ಇದ್ದಂತ ಅಂತ ರಾಕ್ಷಸರ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಪಿಂಡಗಳು ಕೆಳಗೆ ಬೀಳ್ತಾ ಇದ್ದಾರೆ. ಈ ತಾಯಿಯು ಆರ್ಭಟ ಮಾಡುವ ಸಮಯದಲ್ಲಿ ಅವಾಗ ಆ ಪಟ್ಟಣದಲ್ಲಿ ಅಂದುಕೊಳ್ಳುತ್ತಾ ಇದ್ದಾರೆ ಆ ರಾಕ್ಷಸರು, ಏನಿದಚ್ಚೆರೆಯಿಂತು ಸಬುತನಿ ತಾನೆ ಸಲಿತಾರಿಲ್ಲ. ಈ ಭಯಂಕರ ಧ್ವನಿಯನ್ನು ಪರೀಕ್ಷಿಸಲು ನಮಗೆ ವೈರಿಗಳು ಈ ಭೂಮಿಯ ಮೇಲೆ ಯಾರು ಇಲ್ಲವಲ್ಲ. ಯುದ್ಧ ಭೂಮಿಯಲ್ಲಿ ಹರಿಹರರನ್ನು ಗೆಲ್ಲುವೆನು, ದೇವಾನುದೇವತೆಗಳನ್ನು ಪ್ರಯಾಣಗಳನ್ನು ಅಳಿಸಿ ಬಿಟ್ಟಿರುವೆನು. ಇದು ಆಶ್ಚರ್ಯ, ಇದೇನು ಆಶ್ಚರ್ಯ, ಪರಮಾಶ್ಚರ್ಯ. ಮಹಿಷಾಸುರನು ಬೆರಗಾಗ್ತದೆ.
ಬೆರಗಾಗ್ತಾ ಇದ್ದೇನೆ. ಎಲ್ಲರೂ ನನ್ನೊಡನೆ ಯುದ್ಧದಲ್ಲಿ ಸೋತು ಹೋಗಿದ್ದಾರೆ, ಯಾರಿರಬಹುದು ಎಂದು ಆಶ್ಚರ್ಯ ಪಡುವಾಗ ಅವನ ಮಂತ್ರಿ ಬರ್ತಾ ಇದ್ದಾನೆ. ಈಗ ಮಹಿಷಾಸುರನ ಪಟ್ಟಣದಲ್ಲಿ ಆಸನದಲ್ಲಿರ್ತಕ್ಕಂಥ ಚಿಕ್ಷುರಕ್ಕೆ ಬರ್ತಾ ಇದ್ದಾನೆ. ಚಿಕ್ಷುರಾಖ್ಯ ಚಮೂಪತಿಯು ಅದೇ ಕಾಲಕ್ಕೆ ಚಿಕ್ಷುರಕ್ಕೆ ಸೇನಾಧಿಪತಿಯು ಬಂದು, ದೇವಾನು ದೇವತೆಗಳಿಗೆ ಸಾಹಸವಲ್ಲ ರಾಜ ಇದು, ಹರಿಹರರ ನಮ್ಮೊಡನೆ ಯುದ್ಧ ಮಾಡುವವರು ಯಾರು ಇಲ್ಲ, ಸಮರ್ಥನಿದ್ದವನು ಯುದ್ಧ ಮಾಡಲಿ, ಯಾರೇ ಆಗಲಿ ಅವರನ್ನು ದಂಡಿಸಿ ನಾನು ಹಿಡಿದು ತರುವೆನೆ ಎಂದು ತನ್ನ ಟೊಂಕದಲ್ಲಿರ್ತಕ್ಕಂಥ ಕತ್ತಿಯನ್ನು ಕೆಳಗೆ ತೆಗೆದುಕೊಂಡು ಕತ್ತಿಯನ್ನು ಅಲ್ಲಾಡ್ತಾ ಇದ್ದಾನಂತೆ. ಯಾರು? ಚಿಕ್ಷುರಾಖ್ಯ ಮಹಿಷಾಸುರನ ಕೇಳ್ತಾ ಇದ್ದಾನೆ, ಕೊಲ್ಲಲು ಮಹಾರಾಜ, ಹರಿಯಾದರೆ ಅವನನ್ನು ಅಲ್ಲೇ ಕೊಲ್ಲಲು, ಇಲ್ಲವೇ ಜೀವದಿಂದ ಈ ಸ್ಥಾನಕ್ಕೆ ಎಳೆದುಕೊಂಡು ಬರಲು. ಶಿವನಾದರೆ ಅವನಿಗೆ ಏನು ದಂಡನೆ ಮಾಡಬೇಕು ಎಲ್ಲವನ್ನು ತಡ ಮಾಡದೆ ಹೇಳು. ಅಲ್ಲಿ ಅವರ ಹತ್ತಿರ ಸಿಂಹಗಳು ಸಹ ಆರ್ಭಟ ಮಾಡ್ತಾ ಇದ್ದಾವೆ, ಚಿಗುರೆಗಳು ಬಂದಿವೆ, ಆಶ್ಚರ್ಯವಲ್ಲವೇ? ಸಿಂಹವು, ಚಿಗುರೆಗಳು, ಕುದುರೆಗಳು ಅಲ್ಲಿ ಆ ರಾಕ್ಷಸರು ಅಂದುಕೊಳ್ತಾ ಇದ್ದಾರೆ ಬಂದಿದ್ದಾರೆ ಇಲ್ಲಿ ಎಂದು ರಥವನ್ನು ಏರ್ತಾ ಇದ್ದಾನೆ. ಇನ್ನೊಬ್ಬ ರಾಕ್ಷಸ ಬರ್ತಾ ಇದ್ದಾನೆ ಆ ಪಟ್ಟಣದಲ್ಲಿ. ಬಸವ ಕೇಳು ಪ್ರಧಾನಿ ಬಸವೇಶ್ವರನೇ, ಈ ಚಿಕ್ಷರನು ಸೂರನಾದ ಮಹಿಷಾಸುರನಿಗೆ ಮುಖ್ಯಮಂತ್ರಿಯು ಹಾಗೂ ಸೇನಾಧಿಪತಿಯು ಆಗಿರುವನು. ರಾಕ್ಷಸರಲ್ಲಿ ಇವನು ಹೆಚ್ಚಿನವನು, ದೇವತೆಗಳನ್ನು ಓಡಿಸಿ ಬಿಟ್ಟಿದ್ದರ್ತಕ್ಕಂಥ ಈ ರಕ್ಕಸನು. ಹರಿಹರನ್ನು ಬಹು ಕಾಯ್ದು ಶಸ್ತ್ರಗಳಿಂದ ಹೊಡೆದು ಓಡಿಸಿದ್ದನು ಈ ರಾಕ್ಷಸನು. ಇವನು ಆ ಮಹಿಷಾಸುರನ ಪಟ್ಟಣದಲ್ಲಿ ಆರ್ಭಟ ಮಾಡ್ತಾ ಇದ್ದಾನೆ. ಚಿಕ್ಷುರಾಖ್ಯಗೆ ಮತ್ತೆ ಬಡಿದವು, ಚಿಕ್ಷುರಾಖ್ಯ ಯುದ್ಧಕ್ಕೆ ಹೋಗಬೇಕಾದರೆ ಅಪ್ಪಣೆಯನ್ನು ಕೊಡು ಮಹಾರಾಜ ಅಂದಾಗ ನಗಾರೆಗಳು ಬಡಿದವು, ಕಹಳೆಗಳು ಕೂಗಿದವು, ಕಹಳೆಗಳು ಊದಿದರು, ಕೂಗಲು ನಿಶಾನೆಯು ಏರಿಸಿದರು. ಸೇನಾಧಿಪತಿಯ ಅಪ್ಪಣೆಯಂತೆ ಕುದುರೆಗಳನ್ನು ಹತ್ತಿದರು. ಎಲ್ಲಾ ಕಡೆಗೂ ರಥ, ಆನೆ, ಕುದುರೆಗಳು ಗುಂಪು ಗುಂಪಾಗಿ ಹೊರಟವು. ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ದಳಪತಿಯ ಬಳಿಯಲ್ಲಿ ಕಿರೀಟವ, ಸೇನಾಪತಿಯು ಹತ್ತಿರ ಕಿರೀಟ ಧರಿಸಿದವರೇ 1000 ಸಂಖ್ಯೆಯುಳ್ಳವರು. ರಥವು 100 ಆನೆಗಳು, 1000 ಸಂಖ್ಯೆಗಳು, 1000 ಮಹಾಶೂರರು, ಮಹಾಲಕ್ಷ್ಮಿ ಶಂಖವು ಒಡೆಯುವ ಕುದುರೆಗಳು, ಶ್ರೇಷ್ಠ ಕಾಲಾಳುಗಳು, 10 ಲಕ್ಷ ಶಂಖವು, 10 ಲಕ್ಷ ಕಾಲಾಳುಗಳು, 10 ಲಕ್ಷ ಕಾಲಾಳುಗಳದವರೇ ಆ ಚಿಕ್ಷುರಕಿಯ. ಈ ಪ್ರಕಾರ ಆ ದೇವಿಯ ಕಡೆ ಪ್ರಯಾಣ ಬೆಳೆಸಿದರು. ಮೊದಲು ಹೋದಾಗ ಪುನಃ ಇನ್ನೊಬ್ಬ ರಾಕ್ಷಸನ ಬರ್ತಾ ಇದ್ದಾನೆ ಇಲ್ಲಿ. ದುರುಳ ಬಿಡಾಲನೆಂಬನಲ್ಲಿ ಬಿಡಾಲ ಮಂತ್ರಿ ಸನ್ನೆಯಾದ ಕ್ಷಣ 3 ಬಲವಾದ ದೊರೆಗಳು. ಬಿಡಲನು ಆ ಮಂತ್ರಿಯು ಸನ್ನೆ ಮಾಡಿದರೆ 100 ಬಲವಾದ ದೊರೆಗಳು, ಶ್ರೇಷ್ಠ ರಥಗಳು, 60-100 ಆನೆಗಳು, ಓಡುವ ಕುದುರೆಗಳು, 3000 ಶ್ರೇಷ್ಠ ಸೂರರು, 2 ಲಕ್ಷ ಇವರೆಲ್ಲರೂ ಹೊರಟರು ಬಿಡಲನ ಜೊತೆಗೆ. ಬಿಡಲ ಹೋಗ್ತಾ ಇದ್ದಾನೆ, ಚಿಕ್ಷರನು ಹೋದನು, ಬಿಡಲನು ಹೋಗ್ತಾ ಇದ್ದಾನೆ ಆ ದೇವಿಯ ಮೇಲೆ ಯುದ್ಧ ಮಾಡಲಿಕ್ಕೆ. ಪುನಃ ಇನ್ನೂ ಒಬ್ಬ ಸೇನಾಧಿಪತಿ ಬರ್ತಾ ಇದ್ದಾನೆ. ಇವನು ಯಾರೆಂದರೆ ಕೇಳಲು ಇವನು ರುದ್ರಾಗ್ರ ಮಂತ್ರಿಯು. ಇವನು ಮಹಿಷಾಸುರನ ಮಂತ್ರಿ. ಇಷ್ಟು ಜನ ಅವನು ಸಂಪಾದಿಸಿಕೊಂಡಿದ್ದಾನೆ ಮಹಿಷಾಸುರ. ರುದ್ರಾಗ್ರ 100 ದೊರೆಗಳು ಒಳೆಯುತ್ತಿರುವ ರಥಗಳು. ಆ ರುದ್ರಾಗ್ರನಲ್ಲಿರ್ತಕ್ಕಂಥವು ರಥಗಳು ತಳ ಒಳಿತಾ ಇದ್ದಾವಂತೆ, ಬಂಗಾರದ
ಏನೋ ಹಾಗೆ ರಥವು ಮದ್ದಾನೆಗಳು 12 ಮನೋಹರ ಕುದುರೆಗಳು 100 ಕಾಲುಬಲ 3,000 ಸಾಲು ಸಾಲಾಗಿ ಹೊರಡಿತು. ಪುನಃ ಇನ್ನೂ ಒಬ್ಬ ಮಹಿಷಾಸುರನ ಆಸ್ಥಾನದಲ್ಲಿರ್ತಕ್ಕಂಥ ರಸಿಲೋಮ ಬರ್ತಾ ಇದ್ದಾನೆ ಇಲ್ಲಿ. ಅವರು ಸಾಲು ಸಾಲಾಗಿ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ. ಚಿಕ್ಷುರ, ದುರಳನಾದ ಬಿಡಾಲ, ಈಗ ರಸಿಲೋಮ ಎಲ್ಲರೂ ಹೋಗ್ತಾ ಇದ್ದಾರೆ. ಪುನಃ ಅಷ್ಟು ಸೈನ್ಯವನ್ನು ಕಟ್ಟಿಕೊಂಡು ಆ ಯುದ್ಧಕ್ಕೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ರಸಿಲೋಮ ಬರ್ತಾನೆ ಇಲ್ಲಿ. ರಸಿಲೋಮನಲ್ಲಿ ಮುಕುಟವ ಹೊತ್ತವರು ರಸಿಲೋಮನಿಂದ ಕಿರೀಟಧಾರಿಗಳು 300 ಅಕ್ಷೋಹಿಣಿ, ರತ್ನ ಕೆಚ್ಚಿದ ರಥ, 10 ಮದ್ದಾನೆಗಳು, 30 ಬಲವುಳ್ಳ ಕುದುರೆಗಳು, 2,000 ಲಕ್ಷ ಶೂರ ಕಾಲಾಳುಗಳು ಅಂತ ಇರ್ತಕ್ಕಂಥ ರಸಿಲೋಮನ ಹತ್ತಿರ ಇರ್ತಕ್ಕಂಥ ಕಾಲಾಳುಗಳು ಬಹಳ ಶೂರರಂತೆ. ವಿಶೇಷವಾಗಿ ಹೊರಡಿತು ಆ ದೇವಿಯ ಹತ್ತಿರ ಹೋಗ್ತಾ ಇದ್ದಾರೆ. ಅವನು ಎಲ್ಲರಿಗೂ ಕುತೂಹಲ ಮನಸ್ಸಿನಲ್ಲಿ. ಯುದ್ಧ ಮಾಡುವುದಕ್ಕೆ ಯಾರು ಬಂದಿರಬಹುದು ಅಂತ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಕಡೆಗೆ ಮಹಿಷಾಸುರನು 1700 ಅಕ್ಷೋಹಿಣಿ ಕಿರೀಟದವರೊಡನೆ ಹೊರಟನು. ಮಹಿಷಾಸುರ ಕೂಡ ಹೊರಟನಲ್ಲಿ. ಚತುರಂಗ ಬಲವರು ಯಾರು ಬಣ್ಣಿಸುವರ, ಯಾವ ದೇವರ ಭಜಿಸಿ ಈ ಐಶ್ವರ್ಯನ್ನು ಪಡೆದಿರುವನೋ ತಿಳಿಯದಾಗಿದೆ ಅಂತಂದು ಅವನ ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದಾನೆ. ಅವನು ಬರುವ ಚತುರಂಗ ಬರಲು ಅಷ್ಟು ಜನರು, ರಸಿಲೋಮ, ರುದಗ್ರ, ಬಿಡಲ, ಚಿಕ್ಷರ ಅವರೆಲ್ಲರೂ ಅಷ್ಟು ಜನಗಳು, ಕೋಟಿಗಟ್ಟಲೆ ಜನಗಳು ಯುದ್ಧಕ್ಕೆ ಹೋಗುತ್ತಿರುವ ಸಮಯದಲ್ಲಿ ಆ ಭೂಮಿ ಬರುವಾಗ ನೀರಿನ ಮೇಲೆ ಒಂದು ತಾವರೆಯ ಎಲೆಯು ಹೇಗೆ ತುಳುಕುತ್ತದೆಯೋ ಆ ರೀತಿ ತುಳುಕ್ತಾ ಇದೆ ಅಂತ ಭೂಮಿ ಆ ರಾಕ್ಷಸರು ಹೋಗುವ ಸಮಯದಲ್ಲಿ ಅದುರಿ ಹುಡಿಯಾಗಿ ಧೂಳವು ಆಕಾಶಕ್ಕೆ ದಿಕ್ಕಿಗೂ ಹೋಗ್ತಾ ಇದೆ. ಮುಚ್ಚಿದು ದಿಕ್ಕುಗಳಿಗೆ ಕಹಳೆ ನಗಾರಿಗಳು ತುಂಬಾ ದೊಡ್ಡ ದೊಡ್ಡ ಧ್ವನಿಯಿಂದ ಕೂಗ್ತಾ ಇದ್ದವೆ. ಹೊರಸುರುಸಿನಲೆ ಬಲವ ಪುರದೆ ಚಿತ್ರಂಗ ಬಲವು ಪಟ್ಟಣದಿಂದ ಹೊರಗೆ ಸರಿದು ಬರುತ್ತಿರಲು ಭಯಂಕರ ಧ್ವನಿ ಸಹಿತ ಅವರನ್ನು ಮಹಾಲಕ್ಷ್ಮಿಯು ಸಿಟ್ಟಿನಿಂದ ನೋಡಿದಳು. ಆ ರಾಕ್ಷಸರನ್ನು ನೀರಿನಲ್ಲಿ ತೆರೆಗಳು ಯಾವ ರೀತಿ ಬರುತ್ತಿವೆಯೋ ಆ ರೀತಿ ಬರ್ತಾ ಇದ್ದಾರಂತೆ. ಆ ತಾಯಿಯ ಹತ್ತಿರ ನೋಡಿದಳು. ಇಂದ್ರನು ಮುಂದೆ ಬಂದು ಗಟ್ಟಿಯಾಗಿ, ತಾಯೇ ನಮ್ಮನ್ನು ಕಾಪಾಡುತ್ತೆ ಎಂದು ಬ್ರಹ್ಮ, ವಿಷ್ಣು, ಮಹೇಶ್ವರರು ಕೂಗಿಡಲು ಚಾಮರ ಬೀಸುತ್ತಿದ್ದರು. ಹರಿಯು ದೇವಿಗೆ ಛತ್ರಿ ಹಿಡಿದು ಹೇಳುತ್ತಿದ್ದನು. ಆಗ ದೇವಾನುದೇವತೆಗಳು ವೇದವಾನಂತ್ಯಗಳ ಸ್ಮೃತಿಗಳು ಓದ್ತಾ ಇದ್ದಾರೆ. ತಾಯಿ ನಮ್ಮನ್ನು ಕಾಪಾಡು ಎಂದು ಬ್ರಹ್ಮ ಸ್ವರೂಪ ದೇವಿಯ ಚರಿತ್ರೆಯನ್ನು ಕೂಗಿ ಹೇಳುತ್ತಿರುವ ಸಮಯದಲ್ಲಿ ಸಂಪೂರ್ಣ ಜಗದ್ರೂಪಿ ದೇವಿಯು, ಜಗಜ್ಜನನಿ, ಉತ್ಪತ್ತಿ ರಹಿತಳು, ಸರ್ವಶಕ್ತಿ ಸಂಪನ್ನಳು ಆ ತಾಯಿಯ ಸಂಗಡ ಯಾರು ಯುದ್ಧ ಮಾಡಲು, ಯಾರು ಮಾಡದಿರಲು ಆ ಮಹಿಷಾಸುರನು ಏನು ಮಾಡಲು, ಕಾರ್ಯವು ಕಾರಣವನ್ನು ಎಂದು ನಾಶ ಮಾಡಲಾಗದು ಅಂತ ಹೇಳ್ತಾರೆ. ಮುಂದಿನ ನುಡಿಯಲ್ಲಿ
ಒಳಗೆ ನಿಲ್ಲಬೇಡಿ ಮಹಿಷನಾಣೆಯು ಕೊಳ್ಳಿರಲು ಆಯುಧದ ಕಡಿಕುಡಿ ಇವಳ ರಕ್ತವನು ಎಲ್ಲರಿಗೆ ಒಕ್ಕುಳಿತೆ ಹಿಂದೆ ಗೊಳ್ಳೆಯುತ್ತದೆ ಮುತ್ತಿದರು ದಿವಗಲ್ಲ ಬೆಗೆಯುತ್ತಲೇ ಹಮ್ಮಿಲಿ ಕವಿದ ತೆರನುತ್ತೆ ಅಲಿಗೆ ಮುಂಗೈಗಳಿಗೆ ಏರಿಸಿ ಹೊಲಿದರಿಲ್ಲಿ ಗಡ್ಡದಾರರು ತಲೆಯನ್ನು ಹಿಡಿದರು ದೇವಿ ಬಲದೆಡೆದಲ್ಲಿ ಹಿಂದು ಮುಂದಲಿ ಬಲಗು ದುರೆಯತ ಮುಕ್ತಿ ಕೈ ಆ ಬಲಬಯಲುಗೈ ಶಂಕರಿ ಈ ಪರಿಯ ಕೇಳೆಂದ ಚೆಲ್ಲ ಬಡಿದಳು ರತಿಕರನು ಗದೆಯಲ್ಲಿ ಹೊಯ್ದಳು ಮುಟ್ಟಲಿಸುವ ಒಳ್ಳೆ ಓಲೆಕಾರರರು ಕಿವಿದಳಕು ಪಾತ್ರದಲ್ಲಿ ಬಲ್ಲೆಯಲ್ಲಿಡಿದಳು ಮತಂಗಜ ಎಲ್ಲ ಕೊಡುರೆಯ ಮುಟ್ಟಿದಳು ಅದ ಬಲ್ಲರೈ ರಾಮಿನಲ್ಲಿ ಬಲವ ಸುರಿದಳೈ ಸಹಸರಳ ಸೋನೆಯ ಬಿಳಿಮಳೆಯು ಬಡಿಯಲು ಗೆಳೆಯರು ತಲೆಗಿಳಿದರು ನೊಂದ ಬಗೆಯ ಸರಗಳಲ್ಲಿ ಪಾರ್ವತೀಪತಿ ಮಹಾದೇವ ಮೊರೆಯ ನೋಡಿದ ರಾಗ ಹರಿಗೆ ಮೊರೆಯ ಹೋಗಲು ರಥವಾಯ ಗಜಿ ಮೊರೆಯ ಸಾಗ ಕಾತರುವುದು ಧರ್ಮ ವೃಂದ. ಕಕ್ಕಸದ ಮಹಾಶರದಿ ಹರಿಗಗಳಿಕ್ಕಿದಲು ವರ್ಗಕರ ಮೋರೆ ಒಕ್ಕಿರಲು ದೂರಾಗಿ ರಥದಂತಿಗಳ ಲೆಕ್ಕವಿಲ್ಲದೆ ಇರಲು ತಂತಿಗಳ ಕಡಿಯು ತಾನಾಗೆ ಶಾಂಬದಿ ನಕ್ಕಳೈ ಬಹು ನಗೆಯ ಹೋಗು ಎಲ್ಲಿ ಎಂದೆನುತ್ತಾ ಹಲವು ಹಿಮ್ಮುಖವಾಗಿ ಕಿತ್ತುರ ನೆಲವು ಹಿಡಿದು ಹೆಂಗಸನು ಕಳಗಿ ಹಾಕಿ ಹತ್ತ ಕಡಲಿಂದುಳಿಯ ಗಿರಿಯನುತ್ತ ಕಳವು ಕವಿಯನೆ ಮುಟ್ಟಿದರು ಜಗದಳತೆಯಲು ಬಹು ಲಕ್ಷ ಶಂಕವು ಬಲವು ಕುಡಿದರು ಮೊಳಗಿದವು ಬಹುವಾದ್ಯ ರಭಸದಲ್ಲಿ ಮುಂಚಿದವು ಗಜ ಗಜಕ್ಕೆ ರಥಗಳು ಮುಂಚಿದವು ಮಾರಕಕ್ಕೆ ವಾದಿಯು ಮುಂಚಿದವು ವಾದಿ ಕಾಲುಗಳು ಗಡು ಮುಂಚಿದವು ಈ ಪರಿಯ ಇಂಗದ ಅಂಜೆಯುವರು ಕೂಟಗಳಿಗೆ ಕೊಂಚನಿಲ್ಲೆಂದೆನೆದು ತಾಗಿತು ದಶೆಗಳೆಂಟರಲಿ ಮತ್ತೆ ಸುರಿದರು ಶರದ ವರುಷವ ಕೆತ್ತಿದಳು ಕೆಟ್ಟಗವಚರಲಿಂದೆತ್ತಿಸಿದಳೆ ಶಿರವ ಹಯಗಜ ರಥಿಕ ಜೋದರನು ಮೆತ್ತಿಸಿದಳೈ ಮೈಗಳಲ್ಲಿ ಕಣ್ಣೆತ್ತ ಬಾರದು ಬಾಳುಮಯ ತಾನೆತ್ತ ನೋಡಿದಳತ್ತ ಮಾರ್ಗ ಮಯವು ಕೇಳೆಂದ ಹೆಣಗಳನ್ನು ತುಳಿದು ದೇವಿಯ ಕೆಣಕಿದರು ಬಹು ಹೊಣೆಗೆಕಾರರು ಕಣೆಯ ಸುರಿಸುತ್ತಲೊತ್ತಿದರು ಬಹು ರಥಿಕರಾಹುತರು ಗಣಗಣಿಪ ಗಂಟೆಗಳ ಗಜದಲ್ಲಿ ಮೊನಜರಗಳೆಂದಿಡುತ್ತ ಜೋದ ಎಣಿಸಲೆಂಬುತ್ತಿದುದು ಮತ್ತೆ ಬಲವು ಕೇಳೆಂದ
ನೆಗಹಿದಳು ಮಸ್ತಕವರ್ತಿಕನ ಮೊಗನಿಗೆಯ ಸರಳಿದರೆ ಸಾಹುಕಾರ. ಜೀವಗಳ ತೆಗೆದಳು ಶೂಲಾಗ್ರದಲ್ಲಿ ಕೇಳೆಂದ. ಸರಳು ಪರಚವು ಕಟ್ಟಗಾತಕ್ಕೆ ಬಿರಿದ ವೈಗಜರತ ಕುದುರೆದ ಕರಾತಲಿ ನೆಗರಿದವು ಬಲು ಸಂಖ್ಯೆ ಸಂಖ್ಯೆಯಲ್ಲಿ. ಹರಿದ ಕಾಲ್ಗಳು ಹರಿದ ಕೈಗಳು ಹರಿದ ದೇಹದಿಯಣಮಯದಿರಣ ರಕ್ತ ಹರಿದನೆ ಕಡಲಲ್ಲ ನದಿಯ ಕೇಳೆಂದ. ಹರಿದ ವೈರ ಕಡಲಿ ನದಿಗಳು ಹರಿದ ವೈರ ಕರತಿಕ ಸಹಿತನು ಹರಿದ ವೈಗಜ ವಾಜಿಕಾಲು ಪದಾದಿ ಸಹವಾಗಿ. ಉಡುಪಿತಾಚೆಯ ಜನರು ಈಚಲಿ ಹರಿದು ಈಚೆಯ ಜನರು ಈಚಲಿ ಹರಿದ ಸುರನದ ಬಲದ ರಕ್ತದ ನದಿಯು ಕೇಳೆಂದ. ಸುರಿದ ಕರಳಿನ ಮಾಂಸ ಖಂಡದ ಪರಿವರತದ ಮಜ್ಜನದೊಳಿನ ಮೆರವಣಿನ ಮಜಗಂಧ ಜನನಿಯಯ ಕರ್ದಮದ. ಹರಿದ ಮೊಗಗಳ ಹರಿದ ಸಿಂಹದ ಹರಿದ ರಂಜಯ ಹರಿದ ಕೊಂಡಿ ಹರಿದ ಪುರಗಳಿಂದಲಾರಣ ಭೂಮಿ ರಂಜಿಸಿತು. ಒಂದು ಸಲ ಬಟ ಕೋಟಿ ಸಾಯಲಿ ಕಂಡು ಒಂದೇ ಮುಂಡ ಕುಣಿದನು ಎಂದು ನಾನೇನು ಹೇಳುವೆ ಶತ ಕೋಟಿ ಸಂಖ್ಯೆಯಲ್ಲ. ಅಂದು ಮುಂಡವು ಕುಣಿಯಲಿ ಕೆಲೆಕ್ಕಂದು ಮಾಡುವರಾರು ಬಲವನು ಕೊಂಡದೆ ಎಣಿಕೆ ಹಿಡಿದು ಇಲ್ಲವೋ ಎಂದ. ಸಿಕ್ಕಿದವು ರಥದಾಲಿ ಕೆಸರಲಿ ಸಿಕ್ಕಿದವು ಗಜವಾದಿ ಕಾಲ್ಗಳು ಸಿಕ್ಕಿದಲ್ಲಿ ಪದಾತಿ ಮುಂದಕ್ಕೆ ನಡೆಯಲಾರದಲೇ. ಸುರಿದ ಕರಳಿನ ಮಾಂಸ ಖಂಡದ ಪರಿವರತದ ಮಜ್ಜನದೊಳಿ ನೆರವಣಿನ ಮಜಗಂಧಗಳ ಜಾರಿಗೆಯ ಕರ್ತಮನ. ಹರಿದ ಮೊಗಗಳ ಹರಿದ ಸಿಂಹದ ಹರಿದ ರಂಜಯ ಹರಿದ ಕೊಂಡಿ ಹರಿದ ಪುರಗಳಿಂದಲಾರಣ ಭೂಮಿ ರಂಜಿಸಿತು. ಸಿಕ್ಕಿದವು ರಥದಾಲಿ ಕೆಸರಲಿ ಸಿಕ್ಕಿದವು ಗಜವಾದಿ ಕಾಲ್ಗಳು ಸಿಕ್ಕಿದಲ್ಲಿ ಪದಾತಿ ಮುಂದಕ್ಕೆ ನಡೆಯಲಾರದಲೇ. ರಕ್ಕಸರು ತಿಮ್ಮೆತ್ತಿದರು ರಕ್ಕಸರು ತೂಕಗಳು ಇರದೆ ಇಕ್ಕಿದರು ತಿಂಗಳ ಸಂಪಿತರುಗಳಿಗೆಲ್ಲ. ಶಿರದ ಪತ್ರೆಯು ರಕ್ತದಾಸ್ಯವು ನರಕ ದಂಡೆಯು ಮಾಂಸ ಪಿಂಡವು ಹರಿಯಲಿಂಗಿಯು ಕೆಣೆಯಸೆ ಕರೆದು ಕಾಕಸವು. ಪರಮ ಸಂತೋಷದಲ್ಲಿ ದೇವಿಯು ಹರಿದು ಸಿಕ್ಕಿದವಾದ ಮರಳಿನ ಪರಮದುವೆ ಕಾಣಿಸುತ್ತವೆ ನರಕದಲ್ಲೆಲ್ಲ. ಕೆಲವು ಬಾಸಿಂಗಗಳು ಕರುಳಿನ ಒಲವು ತೂಕದ ಕೊಂಡಲವು ಕೆಳಬಲು ರಕ್ತ ಮಂಜನವೋ.
ಕಂಡಳ ಮಹಿಷಾಸುರನ. ದೇವಿ ಮಹಿಷಾಸುರನ ಮಂಡಲಿಕ ರಾಜನನ್ನು ಗಂಡನ್ನು ನೋಡಿ ದೊಡ್ಡ ಬಿಲ್ಲಿಗೆ ನಾಶವಾಗದ ಬಾಣಗಳನ್ನು ಹುಡಿ ದುಷ್ಟರು ದೇವಾನ ದೇವತೆಗಳು ಕಷ್ಟಪಡಿಸಿದರು. ಬಾಣಗಳ ಸಮೂಹವು ರಾಕ್ಷಸರ ತಲೆಯ ಮೇಲೆ ಸುರಿಸಿದಳು ಆ ತಾಯಿ. ಆಗ ಸಾವಾಗಿ ಸತ್ತು ಬೀಳ್ತಾ ಇದ್ದರಲ್ಲಿ ಛತ್ರೆಗಳು ಮೇಲೆ ಬಾಣಗಳು ಬೀಳಲು ದಂಡೆಯ ಸಮೂಹವು ವಿಸ್ತಾರವಾಗಿ ಪರಬ್ರಹ್ಮ ಮೂರ್ತಿಯನ್ನು ನೋಡಿ ಅವರು ಮಹಿಷಾಸುರನ ಸೈನ್ಯವು ಆ ರಾಕ್ಷಸರೆಲ್ಲರೂ ನೋಡಿ ಆ ತಾಯಿಯನ್ನು ನೋಡಿ ಪುರುಷರಲ್ಲ ಇವಳು, ಯಾವಳು ಒಬ್ಬ ಹೆಂಗಸು ಬಂದಿದ್ದಾಳೆ. ದೇವಾನು ದೇವತೆಗಳನ್ನು ಬೆನ್ನಿಗೆ ಹಾಕಿಕೊಂಡು ಒಬ್ಬ ಸಹಾಯಕಳಾಗಿ ಒಂದು ಹೆಣ್ಣು ಒಬ್ಬಳು ಬಂದಿರುವಳು. ಇವಳನ್ನು ನೀವು ಯಾರಾದರೂ ಮುಂದೆ ಇರುವವರು ಅವಳನ್ನು ನೋಡುವುದೇನು ಪಡೆಯಿರಿ ಎಂದು ಆರೊಳಗಳಿಗೆ ಹೇಳ್ತಾ ಇದ್ದಾರೆ. ಸುರಿದರಾಗಲೆ ಸರಳ ದೇವಿಯ ರಾಕ್ಷಸರು ದೇವಿಯ ಮೇಲೆ ರಾಕ್ಷಸರು ಶಸ್ತ್ರಾಸ್ತ್ರಗಳನ್ನು ಸುರಿಸಿದರು. ಮಂಗಾರ ಪರ್ವತದ ಮೇಲೆ ತುಂತುರ ಹನಿಗಳು ಬೀಳಲು ಕುಗ್ಗದೆಯಂತೆ ರಾಕ್ಷಸರ ಬಾಣಗಳ ಹೊಡೆತಕ್ಕೆ ನೋವು ಉಂಟಾಗುವುದೇ ಎಲ್ಲವೂ ತುಂಡು ತುಂಡಾಗಿ ಆ ತಾಯಿ ಕತ್ತರಿಸಿದಳು. ಆಗ ಆ ತಾಯಿ ಹೇಳ್ತಾ ಇದ್ದಾಳೆ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ದೇವಾನು ದೇವತೆಗಳಿಗೆ ತನ್ನ ಹಿಂದೆ ಬಂದಿರತಕ್ಕಂಥ ಎಲ್ಲ ದೇವಾನು ದೇವತೆಗಳಿಗೆ ಹರಿಹರರು ಮೊದಲಾಗಿ ಎಲ್ಲರೂ ಹರಿಹರರು ದೇವಾನು ದೇವತೆಗಳು ಹೇಳ್ತಾ ಇದ್ದಾರೆ, ನೀವು ಆಕಾಶ ಮಾರ್ಗದಲ್ಲಿ ನೆರೆದು ನೋಡಿರಿ, ಹರಿಹರರಿಂದ ದೇವಾನು ದೇವತೆಗಳಿಗೆ ದುಷ್ಟರೆಂದರೆ ನಿಂತು ಕಷ್ಟಪಡಬೇಡ್ರಿ. ರಾಕ್ಷಸರ ಜೊತೆಗೆ ನೀವು ಏಕೆ ಯುದ್ಧ ಮಾಡಲಿಕ್ಕಿದ್ರೆ ನಾನು ಯುದ್ಧವನ್ನು ಮಾಡುತ್ತೇನೆ, ನೀವು ಆಕಾಶ ಮಾರ್ಗದಲ್ಲಿ ನಿಂತು ಈ ದೇವಿಯ ಚಮತ್ಕಾರವನ್ನು ನೀವೇ ನೋಡುತ್ತೀರಿ ಅಂತ ಹೇಳ್ತಾ ಇದ್ದಾರೆ ತಾಯಿಗೆ. ಆ ತಾಯಿ ಯುದ್ಧ ಮಾಡ್ತಾ ಇದ್ದಾಳೆ. ಇಲ್ಲಿ ಬಾಣಗಳ ಒಡಲದಿಂದ ರಾಕ್ಷಸರ ಸೊಕ್ಕನ್ನು ಮರಿದಳು, ಆನೆ ಕುದುರೆಗಳನ್ನು ಸೀಳುವಂತೆ ರಥಿಕರನ್ನು ಮುರಿದಳು, ನಾಶ ಮಾಡುವಂತೆ ಮಾಡಿದಳು, ಕಾಡು ಹಂದಿಯ ತಾಕುವ ರಾಕ್ಷಸರ ಶಿರವನ್ನು ಆರಿಸಿದಳು. ಮತ್ತೆ ರಾಕ್ಷಸರ ಬಲವು ಆರ್ಭಟ ಮಾಡುತ್ತಾ ಮುತ್ತಿತು. ಆಗ ಆ ತಾಯಿಯು ಆ ರಾಕ್ಷಸರಂತ ಅಂತ ಇದ್ದಾರೆ. ಆ ತಾಯಿ ಮುಂದೆ ಬಂದು ಬಲ್ಲಿದಳು ಇವಳೀಗ ಹಿಂದಕ್ಕೆ, ಇವಳು ಬಹಳ ಬಲಾಢ್ಯ ಇರುವವಳು, ಬಲಾಢ್ಯದಿಂದ ಇರುವವಳು, ನಿಲ್ಲಬೇಡಿರಿ, ಎದುರಿಗೆ ನಿಲ್ಲಿರಿ, ಮಹಿಷನಾಣೆಯು ಹಿಂದಕ್ಕೆ ಸರಿಯಬೇಡಿರಿ ಎಂದು ಕೂಗ್ತಾ ಇದ್ದಂತೆ ರಾಕ್ಷಸರು ಕೂಗ್ತಾ ಇದ್ದಾರೆ. ಆಯುಧದಿಂದ ಕಡಿಯಿರಿ, ಅವಳನ್ನು ಕುಡಿ, ರಕ್ತವನ್ನು ಕುಡಿಯಿರಿ ಎಂದು ಹೇಳಿದಾಗ ಗರ್ವದಿಂದ ಮುತ್ತಿದಿಂದ ಆರ್ಭಟ ಮಾಡ್ತಾ ಇದ್ದಾರೆ ರಾಕ್ಷಸರು. ಅಲ್ಲಿಗೆ ಮುಂಗೈಗಳನ್ನು ಏರಿಸಿಕೊಂಡು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆ ತಾಯಿಯು ಆ ರಾಕ್ಷಸರನ್ನು ರಥಿಕರನ್ನು ಗದೆಯಿಂದ ಹೊಡೆದು ಓಡಿಸಿದಳು. ಸುದ್ದಿಯನ್ನು ಮುಟ್ಟುವ ಒಳ್ಳೆಯ ಓಲೆಕಾರರನ್ನು ಕತ್ತಿಯಿಂದ ತಿವಿದಳು, ಆನೆಗಳನ್ನು ಬೊಚ್ಚಿಯಿಂದ ತಿವಿದಳು, ಕುದುರೆಗಳ ಸೈನ್ಯವನ್ನು ಹದನಾದ ಬಾಣಗಳಿಂದ ಹೊಡೆದ ತೂರಿದಳು. ಅದನ್ನು ಯಾರು ಬಲ್ಲ ವೃಷಭನೇ, ನೋಡಿದೆಯಾ ಆ ತಾಯಿ ಈ ರೀತಿಯಾಗಿ ಯುದ್ಧ ಮಾಡ್ತಾ ಇದ್ದಾಳೆ. ಅಲ್ಲಿ ಬಹಳ ಬಾಣಗಳಿಂದ ಆ ತಾಯಿ ಬಿಡ್ತಕ್ಕಂಥ ಬಾಣಗಳು ಜಡಿಮಳೆಯ ಬಡಿಯಲು ಒಂದೇ ರೀತಿ ಮಳೆ ಹಿಡಿದಿರ್ತದೆಯಲ್ಲ, ಆ ಮಳೆ ಹನಿಯು ಯಾವ ರೀತಿ ಬೀಳ್ತಾ ಇದ್ದಾವೆ ಆ ರೀತಿ ಆ ತಾಯಿ ಬಾಣಗಳನ್ನು ಬಿಡ್ತಾ ಇದ್ದಾಳೆ. ಮೊರೆಯನ್ನು ಕೈಯಲ್ಲಿ ಢಾಲನ್ನು ತಲೆಯ ಮೇಲೆ ಇಟ್ಕೊಳ್ತಾ ಇದ್ದಾರೆ ರಾಕ್ಷಸರು. ಒಂದು ಕೈಯಲ್ಲಿ ಕತ್ತಿ, ಒಂದು ಕೈಯಲ್ಲಿ ಢಾಲ ಇದ್ದಾಗ ತಲೆಯ ಮೇಲೆ ಬೀಳುವ ಬಾಣಗಳಿಗೆ ಅಡ್ಡಲಾಗಿ ಇಟ್ಟುಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಕ್ರೂರವಾದ ದೊಡ್ಡ ಬಾಣಗಳನ್ನು ಹೊಡೆತಕ್ಕೆ ಡಾಲು, ರಥ, ಆನೆ, ಕುದುರೆಗಳು ನಾಶ ಹೊಂದಿದವು. ಅವುಗಳ ಮರೆಯಲ್ಲಿ ನಿಂತವರಿಗೆ ಮತ್ತೆಲ್ಲಿಗೆ ಹೋಗಿವರೆಂದು ಶಾಂಭವಿಯು ನಗುತ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಎಲ್ಲಿ ಅಡಗಿಕೊಳ್ಳುಕೊಂಡು ಕುಳಿತುಕೊಳ್ತಾ ಇದ್ದೀರಿ ನೀವು ಎಂದು ಅಂದಾಗ ಆ ರಾಕ್ಷಸರು ಬಲವು ಹಿಂದಕ್ಕೆ ಸರಿಯಿತು. ಚಿಕ್ಷುವನ್ನು ಬರ್ತಾ ಇದ್ದಾನಲ್ಲಿ
ಎಲ್ಲವೂ ಹಿಂದುಳಿಯಬೇಡಿರಿ, ಇವಳು ಬಹಳ ಗಟ್ಟಿಗಳಿರುವಳು. ಹೆಂಗಸಿಗೆ ಏನಾದರೂ ಮೋಸದಿಂದಾದರೂ ಅವಳನ್ನು ಕಟ್ಟಿ ಹಾಕಿ ಹೊಡೆಯಿರಿ, ಹಗ್ಗವನ್ನು ಹಿಡಿಯಿರಿ ಎನ್ನಲು ಬಹುಲಕ್ಷ ಸೈನ್ಯವು ಜಗದಗಲವಾಗಿ ಮುಚ್ಚಿದವು. ಇದೇ ರೀತಿಯಾಗಿ ಆನೆ, ಕುದುರೆ, ರಥ, ಕಾಲಾಳುಗಳು ನಾಮುಂದು ಎನ್ನುತ್ತಾ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಸುರಿಸ್ತಾ ಇದ್ದಾರೆ ರಾಕ್ಷಸರು. ಆ ತಾಯಿಯು ಹೆಣಗಳನ್ನು ತುಳಿದು ಸಿಟ್ಟಿಗೆದ್ದು ಬಹು ರಥಿಕ ರಾವುತರು, ಕುದುರೆಯು ಸವಾರರು, ಬಾಣಗಳು ಸುರಿಸುತ್ತಾ ದೇವಿಯನ್ನು ಹಿಂದಕ್ಕೆ ಸರಿಸಿದರಂತ ರಾಕ್ಷಸರು. ಅಷ್ಟು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡಿದಾಗ ಆ ತಾಯಿ ನೋಡಿದರು, ನಗುತ್ತಲ ಮಹಾಲಕ್ಷ್ಮೀ ನಗುತ್ತಾ ರಾಕ್ಷಸರನ್ನು ಕೊಡೆಯಿಂದ ಕಡಿದಳು. ಶಸ್ತ್ರಧಾರರಿಗೆ ಹಗಲಿನಲ್ಲಿ ದೊಡ್ಡದಾದ ಕತ್ತಿಯಿಂದ ಕೊಡಿದಳು, ಚುಚ್ಚಿದಳು. ಬಲವಾದ ಬಾಣಗಳಿಂದ ರಥಿಕರ ತಲೆಯನ್ನು ಆರಿಸಿದಳು. ಬಾಣ, ಕೊಡಲೆ, ಕತ್ತಿಗಳಿಂದ ಇಳಿದವು, ಹರಿದು ರಕ್ತವು, ಆ ರಾಕ್ಷಸರ ರಕ್ತವು ಕಾಲಾಳುಗಳ ರಕ್ತ ನದಿಗಳಾಗಿ ಹರಿತಾ ಇದೆ. ರಾಕ್ಷಸರ ಚತುರಂಗಗಳ ರಕ್ತದ ಹಾದಿಯಲ್ಲಿ ನದಿಯಲ್ಲಿ ಮುಳುಗಿದರು. ಇಷ್ಟು ಶತಕೋಟಿ ರಾಕ್ಷಸರು ಮುಳುಗಿ ಹೋಗ್ತಾ ಇದ್ದಾರೆ. ಅತ್ತ ಕಡೆ ಇದ್ದವರು ಅತ್ತ ಕಡೆ, ಇತ್ತ ಕಡೆ ಇರೋರು ಇತ್ತ ಕಡೆಯಾಗಿ ಬಿದ್ದಿದ್ದಾರೆ. ಸುರಿದ ಕರಳಿನ ಮಾಂಸ ಕಂಡವು, ಹರಿವ ರಕ್ತದ ಮಧ್ಯೆ ಮಿದಿಳಿನವು, ಹರಿದ ಕುರಗಳಿಂದ ರಣಭೂಮಿ ರಂಜಿಸಿತು. ಅಲ್ಲಿ ಆರ್ತಿ ಚಂದ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಒಂದೇ ಸಲ ಬಟಕೋಟಿ ಸಾಯಲಿಕ್ಕೆ ಸಾಯಲು ಒಂದು ಮುಂಡವು ಕುಣಿಯುತ್ತಿತ್ತು ಅಂತೆ. 100 ಕೋಟಿ ಮುಂಡಗಳು ಕುಣಿಯುತ್ತಿರುವಾಗ ಲೆಕ್ಕವನ್ನು ಯಾರು ಮಾಡುವರು? ಆ ದೇವಿಗೆ, ಅಷ್ಟು ರಾಕ್ಷಸರನ್ನು ಕೊಂದ ದೇವಿಗೆ ಲೆಕ್ಕ ಇರುವುದೋ ಇಲ್ಲವೋ ತಿಳಿಯದು ಬಸವೇಶ್ವರನೇ. ಆ ರೀತಿಯಾಗಿ ಆ ದಿನ ಯುದ್ಧ ಮಾಡಿದವರು. ಯುದ್ಧ ಮಾಡುವ ಸಮಯದಲ್ಲಿ ಸಹ ಸಿಕ್ಕಿದವು ರಥಗಾಲಿ ಹೆಸರಲ್ಲಿ ಸಿಕ್ಕಿದವು ಗಜವಾಜಿ ಕಾಲುಗಳು, ಕಾಲಾಳುಗಳು ಹೆಸರಲ್ಲಿ ಸಿಕ್ಕು ಮುಂದಕ್ಕೆ ನಡೆಯಲಾರದಂತೆ ರಾಕ್ಷಸರು ಹಿಂದಿರುಗಿದರು. ಯುದ್ಧ ಭೂಮಿಯಲ್ಲಿರುವ ರಾಕ್ಷಸರು ಭೂತಗಳನ್ನು ಕೂಡಿಕೊಂಡು ಭೂತಿಸಿ ಹಿರಿಯರಿಗೆ ಅನ್ನದ ಪಿಂಡಗಳನ್ನು ಮಾಡಿ, ಅನ್ನದ ಉಂಡೆಗಳಿಂದ ಪಿಂಡಗಳನ್ನು ಮಾಡಿ, ಅಲ್ಲಿ ಭೂತಗಳು ಆ ದೇವಿಯನ್ನು ನೆನೆಸುತ್ತಾ ಕಡಿಯಲ್ಪಟ್ಟ ತಲೆಗಳನ್ನು, ಪಾತ್ರೆಗಳನ್ನು ಮಾಡಿ, ಬಿದ್ದಿರ್ತಕ್ಕಂಥ ರಕ್ತವು ತುಪ್ಪವನ್ನು ಮಾಡಿ, ನರಗಳನ್ನು ಪವಿತ್ರವೆಂದೆನಿಸುವ ಒಂದು ಜಾತಿಯ ಹುಲ್ಲು ಮಾಂಸದ ಪಿಂಡವನ್ನು ಮಾಡಿ ತಮ್ಮ ಹಿರಿಯರಿಗೆ ಇದೇ ವೇಳೆಯಲ್ಲಿ ಸಾಧಿಸಿ ಶ್ರದ್ಧೆಯಿಂದ ಮಾಡುವ ಪಿತೃ ಕಾರ್ಯವನ್ನ ಬಹು ಸಂತೋಷದಿಂದ ದೇವಿಯನ್ನ ಹೊಗಳುತ್ತಾ ಭೂತಗಳು, ಬೇಟೆಗಳು, ಪಿಶಾಚಿಗಳು ಮದುವೆಗಳು ಮಾಡಿಕೊಳ್ತಾ ಇದ್ದಂತೆ. ಅಷ್ಟಲ್ಲ, ಆ ರಾಕ್ಷಸರು ಸತ್ತಿರುವ ಆ ವೇಳೆಯಲ್ಲಿ ಎಲುಬುಗಳನ್ನು ತೆಗೆದುಕೊಂಡು ಬಾಸಿಂಗಗಳನ್ನಾಗಿ ಕಟ್ಟಿಕೊಂಡವು. ಇದೇ ರೀತಿಯಾಗಿ ಬಾಸಂಗದ ತೊಂಡಲನ್ನು ಗಟ್ಟಿಯ ರಕ್ತವೇ ಎಣ್ಣೆಯ ತಿಳಿ ರಕ್ತವೇ ಸ್ನಾನ ಮಾಡುವುದು, ತಿಳಿ ರಕ್ತದಿಂದ ಸ್ನಾನ ಮಾಡಿದವು. ಗಟ್ಟಿಯಾದ ಮಿದುಳು ಗಂಧವನ್ನು ತೆಗೆದುಕೊಂಡು ಹಣೆಗೆ ಹಚ್ಚಿಕೊಂಡು ಭೂತಗಳು, ಆನೆಗಳು, ಬಳಗಗಳು ಕೂಡಿ ಮದುವೆಗಳು ಬಹಳ ಸಂಭ್ರಮದಿಂದ ಮಾಡಿದವು. ಮುಂಡವನ್ನು ತೆಗೆದುಕೊಂಡು ಮದ್ದಲೆ ಬಾರಿಸಿದವು. ಗುಂಡ ಇಲ್ಲದ ಮುಂಡವನ್ನು ತೆಗೆದುಕೊಂಡು ಮದ್ದಲೆ ಬಾರಿಸಿದವು. ಕುರುತಾಳದಿಂದ ತಾಳ ಹಾಕಿದವು. ಮುಂಡಗಳಿಂದ ಯುದ್ಧದಿಂದ ಮನಸ್ಸಿಗೆ ಬಂದಂತೆ ಕುಣಿತಾ ಇದ್ದೇವೆ ಅಂತ ರಾಕ್ಷಸರು. ಭೂತಪೀತಗಳು ಬಿದ್ದಿರುವ ಸಮಯದಲ್ಲಿ ಭೂತಗಳು ಕುಣಿತಾ ಇದ್ದಾವೆ. ಗುಂಪು ಗುಂಪಾಗಿ ವೈಭವದಿಂದ ಕಾಣಿಸಿತು. ಅದರಲ್ಲಿ ಪಿತೃ ಶ್ರಾದ್ದ, ರಣಭೂಮಿಯ ಶೋಭನ ಮುಂಜಿ ಕಾರ್ಯಗಳನ್ನು ಮಾಡುತ್ತಾ ಹೊಗಳ್ತಾ ಇದ್ದಾರೆ. ಆಗ ಜಯದ ಲಕ್ಷ್ಮೀ ದೇವಿಯೇ, ನೀನು ದೇವಾನುದೇವತೆಗಳಿಗೆ ಶುಭ ಲಕ್ಷ್ಮಿಯೇ ನೀನು, ರಾಕ್ಷಸರಿಗೆ ಅಶುಭ ಲಕ್ಷ್ಮಿಯೇ ನೀನು. ದೇವಿಯೇ, ಶುಭವಾಗಲಿ, ಮಹಿಷನನ್ನು ಹೇಗಾದರೂ ಮಾಡಿ ಅವನನ್ನು ಸೋಲಿಸಿ ಎಂದು ದೇವಾನುದೇವತೆಗಳು ಆಕಾಶ ಮಾರ್ಗದಿಂದ ಕೂಗ್ತಾ ಇದ್ದಾರೆ. ಮುಂದಿನ ನಾಳಿನ ಈ 5ನೇ ಅಧ್ಯಾಯದಲ್ಲಿ ಶಿವ ಸಾಂಬ